ಆಕಾಶವಾಣಿ ಮಡಿಕೇರಿ. ಮಾರ್ಚ್ 8 ವಿಶ್ವ ಮಹಿಳಾ ದಿನದ ಆಚರಣೆಯ ಸಂದರ್ಭ ವಿಶೇಷ ರೂಪಕ ವನಿತಾಂತರಂಗ ಸತ್ವಾನುರೂಪರಂಗ. ರಚನೆ ಎಂ ಶಕುಂತಲಾ. ವನಿತಾಂತರಂಗ ಸತ್ವಾನುರೂಪರಂಗ. ಮುಚ್ಚುಮರೆಯಿಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಓ ಗುರುವೆ ಅಂತರಾತ್ಮ. ಎಲ್ಲ ಮಹಿಳೆಯರಿಗೆ ಮಾರ್ಚ್ 8 ವಿಶ್ವ ಮಹಿಳಾ ದಿನದ ಹಾರ್ದಿಕ ಶುಭಾಶಯಗಳು. ಬೆಳಗುವ ಬಾ ಗೆಳತಿ, ಬೆಳಗುವ ಬಾ ಗೆಳತಿ, ನವರತ್ನದ ಶುಭದಾರತಿ, ಬೆಳಗುವ ಬಾ ಗೆಳತಿ. ಮಾರ್ಚ್ 8 ಪ್ರತಿ ವರ್ಷ ವಿಶ್ವದಾದ್ಯಂತ ಮಹಿಳೆಯರ ಸಾಧನೆಯನ್ನು ಸ್ಮರಿಸುವ ಸದುದ್ದೇಶದಿಂದ ಈ ಆಚರಣೆಯನ್ನು ಸಡಗರ ಸಂಭ್ರಮದಿಂದ 1975ರಿಂದ ಆಚರಿಸಿಕೊಂಡು ಬರಲಾಗ್ತಾ ಇದೆ. 4 ಗೋಡೆಗಳ ನಡುವೆ ಸೌಟು ಪಾತ್ರೆಗಳೇ ಅವಳ ಸಂಗಾತಿಯಾಗಿದ್ದವು. ಗಂಡ ಮಕ್ಕಳೇ ಸಹಜೀವಿಗಳಾಗಿ ಹೊರ ಜಗತ್ತನ್ನೇ ಕಾಣದೆ ನಿರಂತರವಾಗಿ ಮನೆಯಲ್ಲಿಯೇ ಮನೆಯ ಕೆಲಸಗಳನ್ನು ಮಾಡುತ್ತಾ ಕಾಲ ಕಳೆಯುತ್ತಿದ್ದಳು. ಬೆಳಗಾಗಿ ಎದ್ದು ನಾನ್ಯಾರ ನೆನೆಯಲಿ, ಬೆಳಗಾಗಿ ಎದ್ದು ನಾನ್ಯಾರ ನೆನೆಯಲಿ ಎಳ್ಳು ಜೀರಿಗೆ ಹಾಡನ್ನು ನಾವು ಜನಪದ ಸಂಸ್ಕೃತಿಯಲ್ಲಿ ಕಂಡಿದ್ದೇವೆ. ಬೆಳಗಾಗಿ ಎದ್ದು ಬಾಗಿಲ ಮುಂದೆ ಕಸಗುಡಿಸಿ ಸೆಗಣಿ ನೀರು ಹಾಕಿ ಚಂದದ ರಂಗೋಲಿ ಹಾಕಿ ಸಂಭ್ರಮಿಸಿ ಅಕ್ಕಪಕ್ಕದ ಮನೆಯವರ ಕ್ಷೇಮ ಸಮಾಚಾರ ಕೇಳುತ್ತಾ ಮನೆಯೊಳಗೆ ಸೇರಿದರೆ ಸಾಕು, ಕೂಡು ಕುಟುಂಬಗಳ ಎಲ್ಲ ಮಂದಿಗೆ ಬೆಲ್ಲದ ಕಾಫಿ ಕಾಯಿಸಿ ರೊಟ್ಟಿ ತಟ್ಟಿ ಹಿಟ್ಟು ಬೇಯಿಸಿ ಉಪ್ಪು ನೀರು ಮೆಣಸಿನ ಖಾರ ಕಲ್ಲಲ್ಲಿ ಅರೆದು ಕೈತುತ್ತು ಮರೆಯದ ಅಮ್ಮ. ತಲೆಯ ಮೇಲೆ ಸೆರಗು ಸುತ್ತಿ ಪ್ರೀತಿಯ ಧಾರೆಯನ್ನೇ ಹರಿಸುತ್ತಿದ್ದುದು ಮರೆಯಲಾದೀತೆ. ಅಂತಹ ದೃಶ್ಯಗಳನ್ನು ಕಲಾತ್ಮಕ ಪಾತ್ರಗಳಲ್ಲಿ ಕಂಡಾಗ ಕಣ್ಣೀರಾಗುತ್ತಿದ್ದ ಕ್ಷಣಗಳು ಸ್ಮರಣೀಯ. ಕ್ರಮೇಣ ಅವಳು ಕಸೂತಿ ಹಾಕಿ ನೈಪುಣ್ಯತೆಯನ್ನು ಪರಿಚಯಿಸುತ್ತಾ ಇಂದು ಹಬ್ಬ ಹರಿದಿನಗಳಲ್ಲಿ ಸಂಭ್ರಮವೋ ಸಂಭ್ರಮ. ಗ್ರಾಮ ದೇವತೆಗಳ ಹಬ್ಬಗಳಲ್ಲಂತೂ ಪೂಜೆ ಪುನಸ್ಕಾರಕ್ಕೆ ಅಣಿ ಮಾಡುತ್ತಿದ್ದ ರೀತಿಯಂತೂ ಹೇಳಲು ವಿವರಿಸಲು ಪದಗಳೇ ಇಲ್ಲ. ಕಜ್ಜಾಯ, ತಂಬಿಟ್ಟು, ಕೋಡುಬಳೆ, ಚಕ್ಕುಲಿ, ರವೆ ಉಂಡೆ ತಯಾರಿಸಿ ಹಂಚಿ ತಿನ್ನುತ್ತಿದ್ದ ಕಾಲ ಕೂಡ ಮರೆಯಲಾಗದು. ಹರಿದ ಬಟ್ಟೆಗಳಿಗೆ ಹೊಲಿಗೆ ಹಾಕುವುದು, ಬ್ಯಾಗುಗಳಿಗೆ ಬಣ್ಣ ಬಣ್ಣದ ದಾರದಿಂದ ನವಿಲು ಗಂಡು ಬೇರುಂಡಗಳನ್ನು ಬಿಡಿಸುವುದ ಕಲಿಸುತ್ತಿದ್ದವರು ಯಾರು? ಗುಲಾಬಿ, ಹಸಿರು, ಗೋಪಿ ಬಣ್ಣದ ವೈರ್ಗಳನ್ನು ಬಳಸಿ ನೆಲ್ಲಿಕಾಯಿ ಆಕಾರದಲ್ಲಿ ಹಾಕಿ ಸಂಭ್ರಮಿಸಿ ಅಕ್ಕಪಕ್ಕದ ಮನೆಯವರಿಗೆ ಸಣ್ಣ ಪ್ರಮಾಣದಲ್ಲಿ ಮಾರಾಟ ಮಾಡಿ ಸಾಸಿವೆ ಡಬ್ಬದಲ್ಲಿ ಬಂದ ಹಣವನ್ನು ಇಡುತ್ತಿದ್ದ ಅಮ್ಮನ ಲೆಕ್ಕಾಚಾರ ಯಾರೂ ಮರೆಯಲಾರರು. ಒಂದೇಲೆ ಒಂದಡಿಕೆ ಒಂದು ಗಂಧದ ಬಟ್ಟು ಗಂಗೆ ಗೌರಮನ ಶಿವ ಪೂಜೆ. ಆದರೆ ಜನಪದ ಸಂಸ್ಕೃತಿಯನ್ನೊಮ್ಮೆ ನೆನಪಿಸಿಕೊಂಡಾಗ ಪುರುಷರ ಸಮಕ್ಕೆ ಮಹಿಳೆಯು ಗದ್ದೆ ಹೊಲಗಳಲ್ಲಿ ದುಡಿಯುತ್ತಾ ಹಾಡುಗಳು ಮಣ್ಣಿನ ನಂಟಿನೊಡನೆ ಹುಟ್ಟಿ ಜನಪದರ ಬಾಯಲ್ಲಿ ಹಾಡುವುದ ಕೇಳುವಾಗ ಭತ್ತ ರಾಗಿಯ ಪೈರುಗಳ ನಡುವೆ ಕೆಸರಿನಲ್ಲಿ ಮೈಬಾಗಿಸಿ ನಾಟಿ ಹಾಕುವ ದೃಶ್ಯ ಕಣ್ಮುಂದೆ ಬಂದು ಸಾಗುತ್ತದೆ. ಕೂಲಿ ಮಾಡಿ ಬರುವಾಗ ಬೆರಕೆ ಸೊಪ್ಪುಗಳನ್ನು ಮಳ್ಳಲ್ಲಿ ತುಂಬಿಕೊಂಡು ಹಾಡು ಗುನುಗುನಿಸುತ್ತಾ ಬಂದು ಮನೆ ಸೇರುವಾಗ ಸೀಮೆ ಎಣ್ಣೆ ದೀಪ, ಸಗಣಿ ನೆಲ, ಮೊಸರಿನ ಗಡಿಗೆ, ಮಣ್ಣಿನ ಮಡಕೆಗಳಲ್ಲಿ ಆಹಾರ ತಯಾರಿಕೆ ಹೀಗೆಲ್ಲ ಕಾಣುವಾಗ ಗುಬ್ಬಚ್ಚಿಗಳು ಮನೆಯ ಗೋಡುಗಳಲ್ಲಿ ಸಣ್ಣ ದನಿಯಲ್ಲಿ ಕೇಳುವಾಗ ನಿದ್ರಿಸುತ್ತಿರುವ ದೃಶ್ಯವೂ ಕಣ್ಮುಂದೆ ಬರುವುದು. ಗ್ರಾಮಗಳ ಚಿತ್ರ ಕಣ್ಣಂಚಿನಲ್ಲಿ ನೀರು ತರಿಸಿ ಅವಳ ಆಲಿಂಗನಕ್ಕೆ ಹಾತೊರೆಯುವ ಮಕ್ಕಳ ಭಾವನಾ ಲೋಕ ಇಂದಿಗೂ ಸುತ್ತುವರಿದು ಬಾಲ್ಯದ ಹಳ್ಳಿಯ ಬದುಕಿನ ಚಿತ್ರಣ ಹೊಸ ಹಸಿರನ್ನೇ ಹೊರಸೂಸುವುದು. ಕ್ರಮೇಣ ಅಕ್ಷರ ಕಲಿತ ನಾರಿ ಸುಖಕ್ಕೆ ನಾಂದಿ ಹಾಡುತ್ತಾ ಹೊರ ಜಗತ್ತಿಗೆ ತೆರೆದುಕೊಂಡು ಅವಳಲ್ಲಿ ಅಡಗಿದ್ದ ಪ್ರತಿಭೆಯೇ ಅವಳ ಆಸ್ತಿಯಾಗಿ ಪರಿಣಮಿಸಿತು. ಪ್ರತಿಭಾವಂತ ಮಹಿಳೆಯರು ಸಬಲೀಕರಣ ಪದ ಹುಟ್ಟಲು ಕಾರಣೀಭೂತರಾದರು. ಜೊತೆಗೆ ಸವಾಲುಗಳು ಎದುರಾಗತೊಡಗಿ ಕಥೆಗಾರ್ತಿಯರು, ಕಾದಂಬರಿಗಾರ್ತಿಯರು ಹುಟ್ಟಿದರು. ಅವೆಲ್ಲ ಸಿನಿಮಾಗಳಾಗಿ ತೆರೆಯ ಮೇಲೆ ಕಂಡಾಗ
ಸಮಾಜಕ್ಕೆ ಅವಳ ವೇದನೆ ಅರಿಯಲು ಆರಂಭವಾಯಿತು. ಕಂಬನಿಗೆ ಕೊನೆಯಿಲ್ಲ, ಪಶುವಂತೆ ನನ್ನ ಮಾರಾಟ ಮಾಡಿದರು, ಪಶುವಂತೆ ನನ್ನ ಮಾರಾಟ ಮಾಡಿದರು. ಹಾಗೆಯೇ ಅವಳ ಕ್ಷೇತ್ರ ವಿಸ್ತಾರವಾಗುತ್ತಿದ್ದಂತೆ ಪೈಪೋಟಿ ಆರಂಭವಾಗಿ ಪುರುಷ ಸಮನಾಗಿ ದುಡಿಯಲು ಹೆಜ್ಜೆ ಇಟ್ಟಳು. ಮೀನು ಮೀನುಗೋ ತಾರೆಯೇ ಬಾಳಿನ ಬೆಳಕಾದೆ, ಗುನುಗುನುಗೋ ಗಾನದಲ್ಲಿ ಪ್ರೇಮದ ಶ್ರುತಿಯಾದೆ. ಇಂದು ಅವಳ ಸಾಧನೆಯನ್ನು ಸ್ಮರಿಸಲು ಸಂಘ ಸಂಸ್ಥೆಗಳು ಮುಂದಾಗಿವೆ. ಅವಳನ್ನು ಪ್ರತಿ ಕ್ಷೇತ್ರದಲ್ಲಿ ಗುರುತಿಸಿ ಪ್ರಶಸ್ತಿ ಪುರಸ್ಕಾರಗಳು ದೊರಕುತ್ತಿರುವ ಸಂಗತಿಗಳು ಅವಳ ಅಂತರಂಗದ ಭಾವನೆಗಳ ಹೊರನೋಟಗಳು ಕಣ್ತುಂಬಿ ಆನಂದ ಬಾಷ್ಪ ಸುರಿಯುತ್ತಿದೆ. ವಂದನೆ ವಂದನೆ ಸಾವಿರ ವಂದನೆ, ಸತ್ವಾನುರೂಪ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ, ಶ್ರದ್ಧಾಮಯೋಯಂ ಪುರುಷೋ ಯಚ್ಛಾದ್ ಸ ಏವ ಸಹ. ಓಂಕಾರ ಸ್ವರೂಪ ನಮೋ ತುಜ ನಮೋ ತುಜ ನಮೋ. ಸಾಧನೆಯ ಶಿಖರವೇರುತ್ತಿರುವ ವನಿತೆಯರ ಅಂತರಂಗದ ಮಾತುಗಳು ಹೀಗಿವೆ. ನಾನು ಅನುಶ್ರೀ. ನಾನು ಮಹಿಳೆ ಆಗಿರುವುದಕ್ಕೆ ತುಂಬಾನೇ ಹೆಮ್ಮೆ ಇದೆ. ಯಾಕಂದ್ರೆ ನನ್ನ ಕೆಲಸ ಮತ್ತು ಕುಟುಂಬ ಎರಡನ್ನೂ ಸಮತೋಲನವಾಗಿ ನೋಡಿಕೊಳ್ಳುವ ಶಕ್ತಿ ನನ್ನಲ್ಲಿದೆ, ಹಾಗೆ ಎಲ್ಲ ಮಹಿಳೆಯರು ಕೂಡ ಇದೆ. ಹಾಗೆ ತಾಯಿಯಾಗಿರುವುದು ನನ್ನ ಜೀವನದ ಅತ್ಯಂತ ವಿಶೇಷವಾದ ಅನುಭವವೂ ಕೂಡ. ಕುಟುಂಬದ ಜವಾಬ್ದಾರಿ ನಿಭಾಯಿಸುತ್ತಾ ಹಾಗೆ ನನ್ನ ಕನಸುಗಳನ್ನು ಸಾಧಿಸುವುದು ನನಗೆ ತುಂಬಾನೇ ಸಂತೋಷ ಹಾಗೂ ಹೆಮ್ಮೆ ಕೊಟ್ಟಿದೆ. ನಾನು ಆಯಿಷಾ ಅಮೀರ್, ಮಡಿಕೇರಿ LICಯಲ್ಲಿ ಕೆಲಸ ಮಾಡ್ತಾ ಇದ್ದೇನೆ. ನನಗೆ ಮಹಿಳೆಯಾಗಿ ಆದಷ್ಟು ಮನೆಯೊಳಗೆ ಇರೋದಕ್ಕಿಂತ ಹೊರಗೆ ಬಂದು ಹೊರಗಿನ ಪ್ರಪಂಚ ಹೇಗೆ ಅಂತ ಹೇಳಿ ನನಗಿದ್ರಿಂದ ಗೊತ್ತಾಗ್ತಾ ಇದೆ. ಎಲ್ಲರೊಟ್ಟಿಗೆ ಹೇಗೆ ಒಡನಾಟದಲ್ಲಿ ಇರಬೇಕು, ಎಲ್ಲ ಮಹಿಳೆಯರೊಂದಿಗೆ ಎಷ್ಟು ಒಳ್ಳೆ ಸಂಪರ್ಕದಲ್ಲಿ ಇದ್ದೇನೆ ಅಂತ ಹೇಳಿ ಹೊರಗಡೆ ಬಂದಿದ್ರಿಂದ ಅದು ನನಗೆ ಅನುಭವ ಆಗ್ತಾ ಇದೆ. ಬರೀ ಮನೆಯೊಳಗೇನೆ ನಮ್ಮ ಪಾತ್ರೆಗಳೊಂದಿಗೆ ಅಡಿಗೆಯೊಂದಿಗೆ ಅದರಲ್ಲೇ ಸೀಮಿತವಾಗಬಾರದು. ಅದಕ್ಕೆ ನಮಗೆ ಮೇನ್ ನಮ್ಮ ಕುಟುಂಬದವರ ಗಂಡ ಮಕ್ಕಳು ಮನೆಯವರು ಎಲ್ಲರ ಸಹಕಾರ ಅತಿ ಮುಖ್ಯ. ಇದರಿಂದ ನಾವು ಮುಂದೆ ಕ್ಷೇತ್ರದಲ್ಲಿ ಮುನ್ನುಗ್ಗಲಿಕ್ಕೆ ನಮಗೆ ಸಹಾಯ ಆಗ್ತದೆ. ನನ್ನ ಹೆಸರು ಚಿತ್ರಾ ಸುಜನ್ ಅಂತ. ತಾಯಿ, ಸಹೋದರಿ, ಪತ್ನಿ, ಮಗಳು ಹೀಗೆ ಜೀವನದ ವಿವಿಧ ಸ್ತರದಲ್ಲಿ ನಿಂತಿರೋ ಎಲ್ಲಾ ಹೆಣ್ಣು ಮಕ್ಕಳಿಗೂ ಮಹಿಳಾ ದಿನಾಚರಣೆಯ ಶುಭಾಶಯವನ್ನ ಕೋರ್ತಾ, ನನಗೆ ಹೆಣ್ಣಾಗಿ ಹುಟ್ಟಿರೋದಕ್ಕೆ ತುಂಬಾ ಹೆಮ್ಮೆ ಇದೆ. ಹೆಣ್ಣು ಅನ್ನೋ ಪದ ನನಗೆ ಯಾವತ್ತೂ ಕೂಡ ನೀನು ಏನು ಕೂಡ ಸಾಧಿಸೋಕೆ ಆಗಲ್ಲ ಅಂತ ಯಾವತ್ತೂ ಕೂಡ ನನಗೆ ತೋರಿಸಿಲ್ಲ. ನಮ್ಮ ಪೋಷಕರಿಗೆ ನಾವು ಇಬ್ರು ಕೂಡ ಹೆಣ್ಣು ಮಕ್ಕಳೇ, ಆದ್ರೆ ನಮ್ಮ ಕುಟುಂಬದಲ್ಲಿ ಗಂಡು ಮಕ್ಕಳಿಗಿಂತ ಉತ್ತಮವಾಗಿ ನಾವು ನಮ್ಮ ವಿದ್ಯಾಭ್ಯಾಸ ಆಗಿರ್ಬೋದು, ಉದ್ಯೋಗ ಆಗಿರ್ಬೋದು ಮಾಡ್ತಾ ಇದ್ದೀವಿ. ನಾನು ಕೂಡ ಒಬ್ಬ ಹೆಣ್ಣು ಮಗಳ ತಾಯಿ. ಹೆಣ್ಣು ಮಗಳು ಬೇಕೇ ಅಂತ ಬಯಸಿದವಳು ನಾನು. ಹಾಗಾಗಿ ಆಕೆಯನ್ನ ಸಮಾಜದಲ್ಲಿ ಉತ್ತಮ ರೀತಿಯಲ್ಲಿ ಆಕೆಯ ಒಳಿತಿಗಾಗಿ ಪ್ರೋತ್ಸಾಹ ಕೊಟ್ಟು ಬೆಳೆಸೋದು ನನ್ನ ಗುರಿ. ನನ್ನ ಹೆಸರು ದಮಯಂತಿ. ಇವತ್ತು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ಹೆಣ್ಣು ಅಂದ್ರೆ ಪ್ರೀತಿ, ಕಾಳಜಿ, ಮಮತೆಯ ಸಾಕಾರ ರೂಪ ಅವಳು. ಆದ್ರೆ ನನ್ನ ಪ್ರಕಾರ ಹೇಳೋದಾದ್ರೆ ಹೆಣ್ಣು ಅಂದ್ರೆ ಜವಾಬ್ದಾರಿ. ಈಗ ನಾವು ಹುಟ್ಟಿದಲ್ಲಿಂದ ಮಗುವಾಗಿ ಬೆಳೆದು ಹೆಣ್ಣಾಗಿ, ಅಕ್ಕನಾಗಿ, ತಂಗಿಯಾಗಿ, ಅಮ್ಮನಾಗಿ, ಅತ್ತೆಯಾಗಿ, ಅಜ್ಜಿಯಾಗಿ ತಾಳೆ ಒಬ್ಳು ಹೆಣ್ಣು. ಅದು ಎಲ್ರಿಗ್ ಬರಲ್ಲ. ಅವಳು ಎಂತ ಕಷ್ಟದ ಸಮಯದಲ್ಲೂ ಧೃತಿ ಕೇಳದೆ ಸಂಸಾರನ ಅವಳು ಅಚ್ಚುಕಟ್ಟಾಗಿ ನಿಭಾಯಿಸ್ಕೊಂಡು ಹೋಗ್ತಾಳೆ ಒಬ್ಳು ಹೆಣ್ಣು. ಆದ್ರೆ ಇತ್ತೀಚೆಗೆ ನಾವು ಬೆಳಗ್ಗೆ ಎದ್ದು ಪೇಪರ್ ನೋಡಿದ್ರು, ಟಿವಿ ನೋಡಿದ್ರು, ಅದ್ರಲ್ಲಿ ಕಾಣೋದು ಮಹಿಳೆ ಮೇಲೆ ಅತ್ಯಾಚಾರ. ಒಂದು ಮಗುವನ್ನು ಕೂಡ ಬಿಡಲ್ಲ, ಅತ್ಯಾಚಾರ ಮಾಡಿ ಹಾಕ್ತಾರೆ. ಒಬ್ಳು ಹೆಣ್ಣು ಎಲ್ಲಾ ಫೀಲ್ಡ್ ಅಲ್ಲೂ ಇದ್ದಾಳೆ. ಬಾಹ್ಯಾಕಾಶಕ್ಕೂ ಹೋಗಿ ಬಂದಾಳೆ, ಪೈಲಟ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ. ಆದ್ರೂ ಎಲ್ಲೋ ಹೆಣ್ಣು ಹೆಣ್ಣಾಗೆ ಉಳಿದಿದ್ದಾಳ ಅಂತ ನನ್ನ ಅನಿಸಿಕೆ.
ನಾನು ಡೇಸಿ ರೋಷನ್. ನಾನು ಹೆಣ್ಣಾಗಿ ಹುಟ್ಟಿರೋದಕ್ಕೆ ನನಗೆ ತುಂಬ ಹೆಮ್ಮೆ ಇದೆ. ನಾನು ಚಿಕ್ಕವಳಾಗಿದ್ದಾಗ ರೇಡಿಯೋದಲ್ಲಿ ವಾರ್ತೆಗಳನ್ನು ಕೇಳ್ತಾ ಇದ್ದೆ, ಟಿವಿ ನ್ಯೂಸನ್ನು ಕೂಡ ನೋಡ್ತಾ ಇದ್ದೆ. ಆಗ ಈಗಿನ ಹಾಗೆ ಸೋಷಿಯಲ್ ಮೀಡಿಯಾಗಳು ಹೆಚ್ಚಿರಲಿಲ್ಲ, ಇಲ್ಲ ಅಂತಲೇ ಹೇಳಬೇಕು. ರೇಡಿಯೋ, ದಿನಪತ್ರಿಕೆ, ಟಿವಿ ಇವುಗಳು ಮಾತ್ರ ಸುದ್ದಿಯ ಮಾಧ್ಯಮ ಆಗಿತ್ತು. ಚಿಕ್ಕವಳಾಗಿರುವಾಗಲೇ ಸ್ಥಳೀಯ, ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಸುದ್ದಿಗಳು ನಮ್ಮ ಸಾಮಾನ್ಯ ಜ್ಞಾನವನ್ನು ಹೆಚ್ಚಿಸುತ್ತೆ ಅನ್ನೋದನ್ನು ನಾನು ಆಗಲೇ ಅರ್ಥಕೊಂಡಿದ್ದೆ. ಆಗ ನಾನು ಓದಿ ಮುಂದೆ ವಾರ್ತಾವಾಚಕಿ ಆಗಬೇಕು ಅಂತ ಕನಸ್ಕಂಡೆ. ಅದರಂತೆ ಓದಿ ಟಿವಿಯಲ್ಲಿ ವಾರ್ತಾವಾಚಕಿಯೂ ಆದೆ. ರೇಡಿಯೋದಲ್ಲಿ ಸುದ್ದಿ ಸಮಾಚಾರ ಓದ್ತಾ ಇದ್ದೀನಿ. ಟಿವಿಯಲ್ಲಿ ನಾವು ಸುದ್ದಿ ಓದುವಾಗ, ನಮಸ್ಕಾರ, ನಾನು ಡೇಸಿ ರೋಷನ್, ಈಗ ಹೆಡ್ಲೈನ್ಸ್ ಅಂತ ಶುರು ಮಾಡುವಾಗ ಅರ್ಧ ಗಂಟೆಯ ಒಂದು ಬುಲೆಟಿನ್ ಮುಗಿಯುವವರೆಗೂ ನಮಗೆ ಸುದ್ದಿ ಬಿಟ್ಟು ಬೇರೆ ಯಾವುದೇ ವಿಷಯಗಳು ನಮ್ಮ ಗಮನಕ್ಕೆ ಬರ್ತಾ ಇರಲಿಲ್ಲ. ಇನ್ನು ರೇಡಿಯೋದಲ್ಲಿ ಸುದ್ದಿ ಸಮಾಚಾರ ಓದ್ಯಣ್ಣುಳ್ಳೋ ಪೌಡಂಡ ಡೇಸಿ ರೋಷನ್ ಅಂತ ಆರಂಭಿಸಿ ಸುದ್ದಿ ಮುಗಿಸಿದಾಗ ಕೊಡಗಿನ ಮನೆಗೆ ಸುದ್ದಿಯನ್ನ ತಲುಪಿಸಿದ ತೃಪ್ತಿ ನನ್ನದು. ನಾನು ನಿರ್ವಹಿಸುತ್ತಿರುವ ಈ ಕೆಲಸ ನನಗೆ ಸಮಾಧಾನ ಹಾಗೂ ಸಂತೋಷವನ್ನ ನೀಡಿದೆ. ಈಗ ನನ್ನ ಪುಟ್ಟ ಮಗನ ಲಾಲನೆ ಪಾಲನೆ ಮಾಡಿ ಅವನನ್ನ ಸತ್ಪ್ರಜೆಯನ್ನಾಗಿ ರೂಪಿಸೋದ್ರ ಜೊತೆಗೆ ಕುಟುಂಬದ ನಿರ್ವಹಣೆಯೂ ನನ್ನ ಜವಾಬ್ದಾರಿ. ಮಹಿಳೆ ಎನ್ನಲು ನನಗೆ ಹೆಮ್ಮೆ ಇದೆ. ನಾನು ಗಾನಶ್ರೀ. ಅಮ್ಮ ಅಪ್ಪ ಸಂಗೀತಗಾರ್ತಿ ಆಗಲಿ ಅಂತ ಹೇಳ್ಬಿಟ್ಟು ಕನಸಿಟ್ಕೊಂಡು ಗಾನ ಅಂತ ಹೆಸರಿಟ್ಟರು. ನನ್ನ ಫ್ರೆಂಡ್ಸ್ ತುಂಬ ಇಷ್ಟಪಡ್ತಾರೆ. ನಾನು ಜಾಬ್ ಮಾಡ್ತಾ ಇದ್ದೀನಿ. ಮಹಿಳೆ ಒಂದು ಶಕ್ತಿ, ಅಪಾರ ಪ್ರತಿಭೆ ಉಳ್ಳವಳು. ಅವಳು ಏನೆಲ್ಲ ಸಾಧನೆ ಮಾಡಿದ್ದಾಳೆ ಅಂತ ನೀವು ಕಣ್ಣಾರೆ ಕಾಣ್ತಿದ್ದೀರಿ ಕೂಡ. ಪೈಲಟ್ ಹುದ್ದೆಯಲ್ಲಿ ಸೇವೆ ಸಲ್ಲಿಸ್ತಿದ್ದಾಳೆ. ಅಬ್ಬಾ, ಆಕಾಶದೆತ್ತರಕ್ಕೆ ಹಾರೋದು ಅಷ್ಟು ಸುಲಭ ಅಲ್ಲ. ಅವಳ ಛಲ, ತ್ಯಾಗ ಸ್ಮರಿಸಲೇಬೇಕು. ಪ್ರಕೃತಿ ಅವಳಿಗೆ ವಿಶೇಷವಾದ ಶಕ್ತಿಯನ್ನು ನೀಡಿದೆ. ಅಂದಹಾಗೆ ನಮ್ಮ ಅಪ್ಪ ಅಮ್ಮನಿಗೆ ನಾನು ಮತ್ತು ನನ್ನ ತಮ್ಮ ದಿಲೀಪ್ ಅಂದರೆ ತುಂಬ ಕಾಳಜಿ. ಉತ್ತಮ ಸಹೋದರಿ, ನನ್ನ ಅಕ್ಕ ಅಂತ ಹೇಳ್ತಾನೆ. ಫೇರ್ ಸಿಸ್ಟರ್ ಅಂತ ಅಂದಾಗ ನನಗೆ ಎಲ್ಲಿಲ್ಲದ ಖುಷಿ. ನನ್ನ ಕನಸು ಉತ್ತಮ ಆರೋಗ್ಯವನ್ನು ಸದಾ ಕಾಪಾಡೋದು. ನನಗೆ ಒಬ್ಬಳು ಮಗಳಿದ್ದಾಳೆ. ಅವಳ ಹೆಸರು ಧಾನ್ವಿ. ಅವಳ ಭವಿಷ್ಯ ರೂಪಿಸುವುದು ಮತ್ತು ನನ್ನ ತಮ್ಮನಿಗೆ ಬೆಸ್ಟ್ ಸಿಸ್ಟರ್ ಆಗಿರೋದು ಅಲ್ಲದೆ ಮಹಿಳೆಯಾಗಿ ಸ್ವಉದ್ಯೋಗ ಮಾಡಿ ಇತಿಹಾಸ ಸೃಷ್ಟಿಸೋದೇ ಆಗಿದೆ. ಮಹಿಳಾ ದಿನದ ಹಬ್ಬ ಪ್ರತಿದಿನವೂ ಮಹಿಳೆಯರ ಸಾಲಿಗೆ ಇದ್ದೇ ಇದೆ. ನಾನು ಬಟ್ಟಿರ ಪುಷ್ಪರಾಜಪ್ಪ ಅಂತ ಹೇಳಿ, ಪ್ರತಿ ವರ್ಷ ನಾವು ಮಾರ್ಚ್ 8 ವಿಶ್ವ ಮಹಿಳಾ ದಿನ ಅಂತ ಹೇಳಿ ಆಚರಣೆ ಮಾಡ್ತೇವೆ. ನಿಜವಾಗ್ಲೂ ಕೂಡ ಮಹಿಳೆಯರ ದಿನವನ್ನ ಆಚರಣೆ ಮಾಡ್ಕೊಳ್ಳೋದಕ್ಕೆ ಎಷ್ಟು ಖುಷಿ ಆಗುತ್ತೆ ಅಂತ ಹೇಳಿದ್ರೆ, ಮಹಿಳೆಯರಿಗೂ ಕೂಡ ಸಮಾಜದಲ್ಲಿ ಒಂದು ಉನ್ನತವಾದಂತಹ ಸ್ಥಾನಮಾನವನ್ನ ಕಲ್ಪಿಸ್ಕೊಡೋದ್ರ ಜೊತೆಗೆ ಒಂದು ನಮ್ಮನ್ನ ನೆನೆಸ್ಕೊಳ್ಳೋದಕ್ಕಾಗಿ ಒಂದ್ ದಿನ ಇಟ್ಕೊಂಡಿದಾರಲ್ಲ ಅನ್ನುವಂಥದ್ದು ಒಂದ್ ಕಡೆ ತುಂಬಾ ಹೆಮ್ಮೆ. ಮತ್ತೆ ಸಂಸ್ಕೃತದಲ್ಲಿ ಒಂದ್ ಮಾತಿದೆ, ಜನನಿ ಜನ್ಮಭೂಮಿಶ್ಚ ಸ್ವರ್ಗಾದಪಿ ಗರಿಯಸಿ ಅಂತ ಹೇಳಿ. ನಾವು ಹೆಣ್ಮಕ್ಳನ್ನ ಭೂಮಿ ತಾಯಿಗೆ ಹೋಲಿಕೆ ಮಾಡಿ ಹೇಳಿದ್ದಾರೆ ಅನ್ನೋದು ತುಂಬಾ ಹೆಮ್ಮೆ ಪಟ್ಟುಕೊಳ್ಳುವಂತಹ ವಿಚಾರ. ಯಾಕೆಂತ ಹೇಳಿದ್ರೆ, ಆ ಭೂಮಿ ತಾಯಿ ಎಷ್ಟು ನಾವು ಅನಾಚಾರ ಮಾಡಿದ್ರು ಕೂಡ, ಭೂಮಿಯ ಮೇಲೆ ಮಾಡಬಾರ್ದನ್ನ ಮಾಡಿದ್ರು ಕೂಡ ಆಕೆ ತಾಳ್ಮೆಯಿಂದ ಸಹಿಸ್ಕೊಂಡಿರುವ ಹಾಗೆ ನಾವು ಹೆಣ್ಮಕ್ಳು ಕೂಡ ಅಷ್ಟೇ. ತಾಯಿಯ ಗರ್ಭದಿಂದ ಹೊರಗೆ ಬಂದ ಮೇಲೆ ಇರ್ಬೋದು, ಆಮೇಲೆ ಮದುವೆ ಆದ್ಮೇಲೆ ಒಬ್ಬ ಹೆಂಡತಿ ಆಗಿರ್ಬೋದು, ಮಕ್ಕಳಿಗೆ ಜನ್ಮ ಕೊಟ್ಟ ನಂತರ ಒಬ್ಬ ತಾಯಿಯ ಪಾತ್ರವನ್ನ ನಿಭಾಯಿಸೋದ್ರಲ್ಲಿ ಇರಬಹುದು, ಪ್ರತಿ ಒಂದು ಹಂತದಲ್ಲೂ ಪ್ರತಿ ಹೆಜ್ಜೆಯಲ್ಲೂ ಕೂಡ ಬರೀ ನಲಿವೇ ತುಂಬಿರೋದಿಲ್ಲ, ನೋವು ಕೂಡ ಇರುತ್ತೆ. ಅಂತಹ ಸಂದರ್ಭದಲ್ಲಿ ಒಂದು ಹೆಣ್ಣು ಭೂಮಿಯಷ್ಟೇ ಸಹನಾಮಯಿಯಾಗಿ ಕಾಣಿಸ್ಕೊತಾಳೆ ನಮ್ಮೆದುರು. ಹೆಣ್ಣಾಗಿ ಹುಟ್ಟೋದಕ್ಕೂ ಕೂಡ ಪುಣ್ಯ ಮಾಡಿರ್ಬೇಕು ಅಂತ ಅನ್ಕೊಳ್ತೇವೆ. ಮಗಳಾಗಿ, ತಾಯಿಯಾಗಿ, ತಂಗಿಯಾಗಿ, ಅಕ್ಕನಾಗಿ, ಅತ್ತೆಯಾಗಿ, ಸೊಸೆಯಾಗಿ, ಹೀಗೆ ಬೇರೆ ಬೇರೆ ಪಾತ್ರವನ್ನ ಆಕೆ ನಿಭಾಯಿಸ್ತಾ ಹೋಗ್ತಾಳೆ. ಆದ್ರೆ ನಾವು ಯಾವ ಪಾತ್ರದಲ್ಲಿ ಕಾಣಿಸ್ಕೊಳ್ತೇವೆ ಆ ಪಾತ್ರಕ್ಕೆ ನಾವು ಬದ್ಧರಾಗಿರ್ಬೇಕು. ಆದ್ರೆ ಹೆಣ್ಮಕ್ಳು ಯಾವತ್ತೂ ಗಮನದಲ್ಲಿಟ್ಕೊಳ್ಬೇಕು, ಎಂತಹ ಸಂದಿಗ್ಧ ಪರಿಸ್ಥಿತಿ ಬಂದ್ರೂ ಕೂಡ ನಾವು ಯಾವತ್ತೂ ಕೂಡ ನಮ್ಮ ಗಡಿಯನ್ನ ಮೀರಿ ಹೋಗ್ಬಾರ್ದು. ಯಾಕೆಂತ ಹೇಳಿದ್ರೆ, ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಮಕ್ಳು ಒಂದು ಸಣ್ಣ ತಪ್ಪು ಹೆಜ್ಜೆ ಇಟ್ಟರು ಕೂಡ ಅದರ ಬಗ್ಗೆ ಮಾತಾಡುವಂತಹ, ಅದನ್ನೇ ಒಂದು ವಿಷಯವಾಗಿ ಇಟ್ಟುಕೊಂಡು ಮುಂದೊಂದು ದಿನ ಸಮಾಜದಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗದೇ ಇರುವಂತಹ ಪರಿಸ್ಥಿತಿಯನ್ನ ನಿರ್ಮಾಣ ಮಾಡ್ಬಿಡ್ತಾರೆ. ಆದ್ರಿಂದ ನಾವು ಆ ಪರಿಧಿಯೊಳಗಡೆ ಬದುಕಿದ್ರೆ ನಿಜವಾಗ್ಲೂ ಒಂದು
ಸಾರ್ಥಕವಾದ ಜೀವನವನ್ನ ನಡೆಸಬಹುದು ಅಂತ ಹೇಳಿ ಅನ್ಕೊಳ್ಬಹುದು. ನಾನು ಜಾಗೃತಿ ಭೀಮಯ್ಯ. ಹೆಣ್ಣಾಗಿ ಹುಟ್ಟಿದ್ದು ನನ್ನ ಹೆಮ್ಮೆ, ನನ್ನ ಶಕ್ತಿ. ಹೆಣ್ಣಿನ ಹೃದಯದಲ್ಲಿ ಪ್ರೀತಿ, ಮನಸ್ಸಿನಲ್ಲಿ ಶಕ್ತಿ, ಜೀವನದಲ್ಲಿ ಬೆಳಕು ಇದೆ. ಹೆಣ್ಣಿಗೆ ತಾಯ್ತನ ದೇವರು ಕೊಟ್ಟ ವರ. ನನ್ನೊಳಗಿನ ಶಕ್ತಿ, ಸಹನೆ ಮತ್ತು ಯಶಸ್ಸಿನ ಕಥೆಗೆ ನನ್ನ ಅಪ್ಪನ ಪ್ರೀತಿ ಕಾರಣ. ಹೆಣ್ಣು ದುರ್ಬಲತೆ ಅಲ್ಲ, ಅದು ಶಕ್ತಿ. ನಮ್ಮ ಸಮಾಜ ಪ್ರತಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕೊಡುವಂತೆ ಆಗಬೇಕು. ನನ್ನ ತಂದೆ ನನ್ನ ಜೀವನದ ಮೊದಲ ನಾಯಕ. ತಂದೆಯ ಪ್ರೇರಣೆ ನನಗೆ ಮಾರ್ಗದರ್ಶನವಾಗಿದೆ. ಪ್ರತಿಯೊಂದು ಹೆಣ್ಣಿಗೆ ತಂದೆ ಇದ್ದರೆ ಜೀವನದಲ್ಲಿ ಧೈರ್ಯ ಇರುತ್ತದೆ. ಇದರಲ್ಲಿ ನತದೃಷ್ಟೆ ನಾನು. ನಮ್ಮನ್ನು ಸಾಕಲು ಕಷ್ಟಪಟ್ಟ ಅಪ್ಪ ಈಗ ನನ್ನನ್ನು ಯಶಸ್ವಿಯಾಗಿ ನೋಡಲು ಇಲ್ಲವಲ್ಲ ಅನ್ನುವುದು ನನ್ನ ಹೃದಯವನ್ನು ನೋಯಿಸುತ್ತದೆ. ನನ್ನನ್ನು 4 ಜನ ಹಬ್ಬ ಹರಿದಿನ ಮದುವೆಗಳಲ್ಲಿ ಜಾಗೃತಿ ಭೀಮಯ್ಯ, ಕಣ್ಣಚಂಡ ಭೀಮಯ್ಯ ಮೋವ ಎಂದು ಗುರುತಿಸಬೇಕಾದರೆ ನನಗೆ ಆಗುವ ಸಂಭ್ರಮವೇ ಬೇರೆ. ಮದುವೆಯಾದರೂ ಸಹ ನನ್ನ ಗಂಡನ ಊರಿನವರು ಜಾಗೃತಿ ಭೀಮಯ್ಯ ನಮಗೆ ಮುಂಚೆಯೇ ಗೊತ್ತು ಎಂದು ಹೇಳುವಾಗ ನನಗೆ ಸಂತೋಷಕ್ಕೆ ಪಾರವೇ ಇಲ್ಲ. ನನ್ನ ಅಪ್ಪ ರೇಡಿಯೋ ಅಭಿಮಾನಿ. ನನ್ನ ಅಪ್ಪನ ರೇಡಿಯೋ ಅಭಿಮಾನ ನನ್ನನ್ನು ಆಕಾಶವಾಣಿಯಲ್ಲಿ ಕಾಣಿಸಿಕೊಳ್ಳುವ ಹಾಗೆ ಮಾಡಿದೆ. ಹೆಣ್ಣು ಭ್ರೂಣ ಹತ್ಯೆ ಮಾಡದೆ ಹೆಣ್ಣನ್ನು ಹೆತ್ತು ಹೊತ್ತು ಓದಿಸಿ ವಿದ್ಯೆಯನ್ನು ಕೊಡಿ. ಹೆಣ್ಣೊಂದು ಕಲಿತರೆ ಶಾಲೆಯೊಂದು ತೆರೆದಂತೆ. ನನ್ನ ಹೆಸರು ಜಶ್ಮಿ ಅಂತ ಹೇಳಿ, ಕಾಂತೂರು ಮೂರ್ನಾಡಿಂದ. ಹೆಣ್ಣಾಗಿ ಹುಟ್ಟಿದಕ್ಕೆ ನಾನು ಖುಷಿ ಪಡ್ತೀನಿ. ಮಹಿಳೆ ಅನ್ನೋಂಥದ್ದು ಒಂದು ಕೇವಲ ವ್ಯಕ್ತಿಯಲ್ಲ, ಅವಳು ಒಂದು ತ್ಯಾಗದ ಶಕ್ತಿ ಅಂತ ಹೇಳ್ಬೋದು. ಹಾಗೆ ಮಹಿಳೆ ಅನ್ನೋರು ಒಂದು ಪ್ರೀತಿಯ ಪ್ರತೀಕ, ಸಹನೆಯ ಪ್ರತೀಕ, ತ್ಯಾಗದ ಪ್ರತೀಕ ಮತ್ತು ಧೈರ್ಯದ ಪ್ರತೀಕ ಅಂತಾನೆ ಹೇಳ್ಬೋದು. ಮಹಿಳೆ ಇಲ್ಲದೆ ಯಾವುದೇ ರೀತಿಯ ಕುಟುಂಬ ನಡಿಲಿಕ್ಕೆ ಸಾಧ್ಯನೇ ಇಲ್ಲ. ಕುಟುಂಬವಿಲ್ಲದೆ ಸಮಾಜ ಕೂಡ ನಡಿಲಿಕ್ಕೆ ಸಾಧ್ಯನೇ ಇಲ್ಲ. ಆದ್ರಿಂದ ಎಲ್ಲ ರೀತಿಲಿ ಮಹಿಳೆಯರ ಸ್ಥಾನಮಾನ ಈ ಸಮಾಜದಲ್ಲಿ ಅತ್ಯಂತ ಮಹತ್ವವಾಗಿದೆ ಅಂತಾನೆ ಹೇಳ್ಬೋದು. ಒಬ್ಬ ಮಹಿಳೆ ಶಿಕ್ಷಣ ಪಡೆದರೆ ಒಂದು ಕುಟುಂಬವೇ ಶಿಕ್ಷಣ ಪಡೆಯುತ್ತದೆ ಎಂಬ ಮಾತು ಕೂಡ ಪ್ರಸಿದ್ಧವಾಗಿದೆ. ಹಾಗೆ ಇಂದಿನ ಮಹಿಳೆಯರು ತಮ್ಮ ಸಾಮರ್ಥ್ಯವನ್ನ ಶಿಕ್ಷಣ ಕ್ಷೇತ್ರ ಇರ್ಬೋದು, ವಿಜ್ಞಾನ, ಕ್ರೀಡೆ, ರಾಜಕೀಯ, ವ್ಯಾಪಾರ, ತಂತ್ರಜ್ಞಾನ ಸೇರಿದಂತೆ ಅನೇಕ ಕ್ಷೇತ್ರದಲ್ಲಿ ಮಹಿಳೆಯರು ಯಶಸ್ಸನ್ನ ಸಾಧಿಸಿದ್ದಾರೆ. ಶಿಕ್ಷಣ ಮಹಿಳಾ ಸಬಲೀಕರಣದ ಅತ್ಯಂತ ಮುಖ್ಯವಾದ ಒಂದು ಸಾಧನವಾಗಿದೆ. ನನ್ನ ಹೆಸರು ಕುಮಾರಿ ಅಂತ. ನಾನು ಕುಶಾಲನಗರ ರೂರಲ್ ಪೊಲೀಸ್ ಸ್ಟೇಷನ್ ಅಲ್ಲಿ ಪ್ರೆಸೆಂಟ್ ಈಗ ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ಈಗ ನಾನೊಬ್ಳು ಮಹಿಳೆ ಆಗಿ ಸುಮಾರು 29 ವರ್ಷಗಳ ಹಿಂದೆ ಕಾಕಿ ಬಟ್ಟೆ ತೊಟ್ಕೊಂಡು ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಪೊಲೀಸ್ ಕೆಲಸ ಎಲ್ಲ ಡ್ಯೂಟಿಗಿಂತ ಒಂದು ವಿಭಿನ್ನ. ಎಲ್ಲರೂ ರಜೆ ದಿನಗಳಲ್ಲಿ ಮನೇಲಿದ್ರೆ ನಾವು ಡ್ಯೂಟಿ ಮಾಡ್ತಾ ಇರ್ತೀವಿ. ಈ ಒಂದು ಕಾಕಿ ಬಟ್ಟೆ ಹಾಕಿ ಡ್ಯೂಟಿ ಮಾಡೋ ಜೊತೆಗೆ ರೆಸ್ಟ್ಲೆಸ್ ಜೊತೆಗೆ ನಮ್ಮ ಕುಟುಂಬದವ್ರನ್ನ ನಿಭಾಯಿಸ್ಕೊಂಡು ಸಂಸಾರನ ತೂಗಿಸ್ಕೊಂಡು ಹೋಗೋದು ಹೆಣ್ಮಕ್ಳಿಗೆ ಕಷ್ಟಕರ ಸಂಗತಿನೇ. ಆದ್ರೆ ಹೆಣ್ಣಾಗಿ ಹುಟ್ಟಿ ನಾನು ಇದನ್ನ ನಿಭಾಯಿಸ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋದಕ್ಕೆ ನನಗೆ ಬಹಳ ತೃಪ್ತಿ ಇದೆ. ಮಹಿಳೆಯರಿಗೆ ಸಿಗೋ ಗೌರವಗಳು ಯಾವತ್ತೂ ಸಿಗ್ತಾನೆ ಇರಬೇಕು. ನನ್ನ ಹೆಸರು ಲಲಿತಾ. ನಾನು MSc ಓದಿ ಜಾಬ್ ಮಾಡ್ತಾ ಇದ್ದೀನಿ. ನನಗೆ ಗೋವುಗಳೆಂದರೆ ತುಂಬ ಪ್ರೀತಿ. ಅವು ಕೊಡುವ ಪ್ರೀತಿಯನ್ನು ನಾನು ಸ್ಮರಿಸುತ್ತೇನೆ. ಗುಡಿಸೋದು, ಒರೆಸೋದು ಅಂದರೆ ಕ್ಲೀನ್ ಮಾಡೋದು, ದನಗಳಿಗೆ ಮೇವು ಹಾಕೋದು, ಅವುಗಳನ್ನು ಪ್ರೀತಿಯಿಂದ ಕಾಣೋದು, ಅವುಗಳು ಗಾಯದಿಂದ ಅಥವಾ ಹಾಗೆಯೇ ಬಳಲಿದಾಗ ಅವುಗಳಿಗೆ ಆರೈಕೆ ಮಾಡೋದು, ಹಾಗೆಯೇ ಅವುಗಳಿಗೆ ಗರ್ಭ ಆದಾಗ ಗೋಮಾತೆಯನ್ನು ಅತ್ಯಂತ ಪ್ರೀತಿಯಿಂದ ಸುರಕ್ಷಿತವಾಗಿ ಕಾಪಾಡುವುದು ಕೂಡ ನನ್ನ ಪುಣ್ಯದ ಕೆಲಸವಾಗಿದೆ. ಹೆಣ್ಣು ವಿದ್ಯಾವಂತೆ ಆಗಲಿ ಆಗದೇ ಇರಲಿ, ಹುಟ್ಟುತ್ತಲೇ ಅವಳಿಗೆ ಎಲ್ಲ ಕಲೆಯೂ ಅಮ್ಮನ ಹೊಟ್ಟೆಯಿಂದಲೇ ಬಂದಿರುತ್ತದೆ. ಕಚೇರಿ ಕೆಲಸಗಳ ಜೊತೆ ಇಂತಹ ಕೆಲಸಗಳು ನಮಗೆ ತುಂಬ ಹಿತವನ್ನು ಕೊಡುತ್ತದೆ. ಹಾಗೆಯೇ ಹಿಂದಿನ ಕಾಲದಿಂದಲೂ ನಮ್ಮ ಅತ್ತೆ ಮನೆಯಲ್ಲಿ ಗೋವುಗಳನ್ನು ಸಾಕುತ್ತಾ ಇದ್ದರು. ನಾನು ಸೊಸೆಯಾಗಿ ಬಂದು ಅದನ್ನು ಗೌರವದಿಂದ ಆ ಪರಂಪರೆಯನ್ನು ಮುಂದುವರಿಸುತ್ತಾ ಇದ್ದೇನೆ. ಇದು ನಮ್ಮ ಸಂಸ್ಕೃತಿ. ನಾನು ಲಾಂಛನ ಬೋಪಣ್ಣ. ಎಲ್ಲರ ಜೀವನದಲ್ಲಿ ಮಹಿಳೆಯ ಪಾತ್ರ ತುಂಬಾ ದೊಡ್ಡದಾಗಿರುತ್ತದೆ. ಆಕೆ ತಾಯಿಯಾಗಿ, ಸೋದರಿಯಾಗಿ, ಪತ್ನಿಯಾಗಿ ಬಾಳಿಗೆ ಬೆಳಕಾಗುತ್ತಾಳೆ. ಸಮಾಜದ ಕಟ್ಟುಪಾಡುಗಳ ಹೊರತಾಗಿಯೂ ಕೂಡ ಈ ಆಧುನಿಕ ದಿನಗಳಲ್ಲಿ ಮಹಿಳೆಯರ ಸಾಧನೆ ತುಂಬಾ ದೊಡ್ಡದಾಗಿದೆ. ಹಾಗಾಗಿ ವಿಶ್ವದಾದ್ಯಂತ ಮಹಿಳೆಯರಿಗಾಗಿ ಒಂದು ದಿನವನ್ನು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯಾಗಿ ಆಚರಿಸುತ್ತಿರುವುದು ಪ್ರತಿಯೊಬ್ಬ ಮಹಿಳೆಗೂ ಹೆಮ್ಮೆಯ ವಿಷಯ. ಒಬ್ಬ ಮಹಿಳೆಯಾಗಿ ನನಗೆ ನನ್ನ ಮೇಲೆ ತುಂಬಾ ಗೌರವವಿದೆ. ಮೊದಲು ಒಬ್ಬ ಮಗಳಾಗಿ, ಸಹೋದರಿಯಾಗಿ, ಸ್ನೇಹಿತೆಯಾಗಿ, ಪತ್ನಿಯಾಗಿ ಹಾಗೂ ಈಗ ತಾಯಿಯಾಗಿ ಕೂಡ ಈ ಎಲ್ಲ ಪಾತ್ರವನ್ನು ತುಂಬಾನೇ ಚೆನ್ನಾಗಿ ನಿಭಾಯಿಸಿದ್ದೀನಿ ಎನ್ನುವ ಖುಷಿಯೂ ಕೂಡ ನನಗಿದೆ. ನನ್ನ ವೃತ್ತಿ ಜೀವನದಲ್ಲಿ ನಾನು ಒಬ್ಬ ಶಿಕ್ಷಕಿಯಾಗಿ ಕೆಲಸ ಮಾಡಿದ್ದೇನೆ. ತದನಂತರ ಸ್ವಾವಲಂಬಿಯಾಗಿ ಏನಾದರೂ ಮಾಡಲೇಬೇಕು ಎಂಬ ಛಲದಿಂದ ಈಗ ನಾನು ನನ್ನ ಸ್ವಂತ ಉದ್ಯಮ ಶುರು ಮಾಡಿಕೊಂಡು ಅದರಲ್ಲಿ ಹಂತ ಹಂತವಾಗಿ ಮೇಲಕ್ಕೆ ಏರುತ್ತಿದ್ದೇನೆ. ಹಾಗೆಯೇ ಈಗ ಸುದ್ದಿ ವಾಚಕಿ ಕೂಡ ಆಗಿ ಕೆಲಸ ನಿಭಾಯಿಸುತ್ತಿದ್ದೇನೆ.
ಈ ಒಂದು ಕೆಲಸ ಅಂತೂ ನನ್ನಲ್ಲಿ ತುಂಬಾನೇ ಧೈರ್ಯ ಹಾಗೂ ದೃಢ ನಿಶ್ಚಯವನ್ನು ತುಂಬಿದೆ. ಹಾಗೆಯೇ ಗುರುತಿಸುವಿಕೆ ಕೂಡ ತುಂಬಾನೇ ಕೊಟ್ಟಿದೆ. ಪ್ರತಿಯೊಬ್ಬ ಮಹಿಳೆಯು ತನ್ನ ಶಕ್ತಿಯನ್ನು ಅರಿತುಕೊಳ್ಳಬೇಕು. ನಮ್ಮ ಸಾಧನೆಗಳು ಮತ್ತು ನಮ್ಮ ಅಸ್ತಿತ್ವದ ಬಗ್ಗೆ ನಮಗೆ ಹೆಮ್ಮೆ ಇರಲಿ. ಮಹಿಳಾ ದಿನಾಚರಣೆಯು ಕೇವಲ ಒಂದು ದಿನಕ್ಕೆ ಸೀಮಿತವಾಗಿರಬಾರದು. ಪ್ರತಿದಿನವೂ ಮಹಿಳೆಯರ ಗೌರವ ಮತ್ತು ಸಾಧನೆಯನ್ನು ಸಂಭ್ರಮಿಸುವಂತಾಗಲಿ ಎಂದು ನಾನು ಆಶಿಸುತ್ತೇನೆ. ನನ್ನ ಹೆಸರು ದೇಯಂಡ ಲೂನಿ ಪೊನ್ನಣ್ಣ ಅಂತ. ಮಹಿಳೆ ಎಂದರೆ ಸಹನೆ, ಪ್ರೀತಿ, ಅಲಂಕಾರ, ಸೌಂದರ್ಯ, ತ್ಯಾಗ ಮತ್ತು ಧೈರ್ಯದ ಪ್ರತೀಕ. ಹಾಗೂ ನಾನು ಮಾಡಬಲ್ಲೆ ಬಿಡು ಎನ್ನುವ ಒಂದು ವ್ಯಕ್ತಿತ್ವ ಇರುವಂತ ವಿಷಯನೇ ಮಹಿಳೆ. ಮಹಿಳೆಯಾಗುವುದು ಒಂದು ವರ ಅಂತಾನೆ ನಾವು ಅನ್ಕೋಬಹುದು. ಒಬ್ಬ ಮಹಿಳೆ ಮನೆಗೆ ಬೆಳಕು. ಅವಳು ತಾಯಿಯಾಗಿ ಮಮತೆಯನ್ನು ನೀಡುತ್ತಾಳೆ, ಹಾಗೆ ಮಗಳು ಆಗಿ ಸಂತೋಷವನ್ನು ತರ್ತಾಳೆ. ಸಮಾನ ಹಕ್ಕು ಮತ್ತು ಅವಕಾಶಗಳನ್ನು ನೀಡೋಣ. ಮಹಿಳೆ ಮುಂದುವರಿದರೆ ಕುಟುಂಬ ಮುಂದುವರಿಯುತ್ತದೆ, ಕುಟುಂಬ ಮುಂದುವರಿದರೆ ಸಮಾಜ ಮುಂದುವರಿಯುತ್ತದೆ, ಸಮಾಜ ಮುಂದುವರಿದರೆ ದೇಶ ಮುಂದುವರಿಯುತ್ತದೆ. ನಾನು ವಿದ್ಯಾ. ನಾನೊಬ್ಳು ಶಿಕ್ಷಕಿ ಹಾಗೂ ಉದ್ಘೋಷಕಿ. ಓದಿ ಶಿಕ್ಷಕಿ ಆಗಬೇಕು ಅನ್ನೋದಂತೂ ಬಾಲ್ಯದ ನನ್ನ ಕನಸಾಗಿತ್ತು, ಆಸೆಯಾಗಿತ್ತು, ಹಾಗೆ ಗುರಿ ಕೂಡ ಆಗಿತ್ತು. ಅದರ ಜೊತೆಗೆ ಬೆಳೀತಾ ಅಂದರೆ ವಿದ್ಯಾಭ್ಯಾಸದ ನಂತರ ವೃತ್ತಿ ಏನು ಅಂದಾಗ ಉದ್ಘೋಷಕಿ ಆಗಬೇಕು ಆಕಾಶವಾಣಿ ಮಡಿಕೇರಿಯಲ್ಲಿ ಅಂತ ಹೇಳೋದೇ ನನ್ನ ಒಂದು ದೊಡ್ಡ ಗುರಿ ಅಂತಲೇ ಹೇಳಬೇಕು. ಈ ನನ್ನ ಎರಡೂ ಕನಸುಗಳು ಕೂಡ ಈಡೇರಿದೆ ಅಂತ ಹೇಳೋದಕ್ಕೆ ನನಗೆ ತುಂಬ ಹೆಮ್ಮೆ ಅನಿಸ್ತದೆ. ಆ ನನ್ನ ಕನಸು ಆಶಯವನ್ನು ಈಡೇರಿಸಿಕೊಳ್ಳೋದಕ್ಕಾಗಿ ಸತತ ಶ್ರಮಿಸಿದ್ದೇನೆ ಕೂಡ. ಜೊತೆಗೆ ನಾನಿಂದು ಶಿಕ್ಷಕಿಯಾಗಿದ್ದೇನೆ ಅಂದರೆ ಅದೊಂದು ಸಾಧನೆ ಅಂತಲೇ ಹೇಳಬೇಕು. ಹೊರಗಿನ ಪ್ರಪಂಚಕ್ಕೆ ಕಾಲಿಡೋದು ಒಂದು ಸವಾಲೆನಿಸಿದ್ದಂತಹ ಸಮಯದಲ್ಲಿ ಅಪ್ಪ ಅಮ್ಮನ ಮನವೊಲಿಸಿ ನಾನೂ ಶಿಕ್ಷಣ ಪಡೆದು ವೃತ್ತಿ ಜೀವನವನ್ನು ಆರಂಭಿಸಿ ಸೇವೆ ಸಲ್ಲಿಸಿದ್ದು ಸಾರ್ಥಕ ಎಂದು ಅನಿಸಿದ್ದು ನನ್ನ ಸೇವಾವಧಿಯಲ್ಲಿ ಕಲಿತಂತಹ ವಿದ್ಯಾರ್ಥಿಗಳು ಸೇರಿ ಗುರು ನಮನ, ಗುರುವಂದನೆಯ ರೂಪದ ಸಮಾರಂಭದಲ್ಲಿ ಸನ್ಮಾನಿಸಿದಾಗ. ಅದೆಷ್ಟೋ ನನ್ನ ವಿದ್ಯಾರ್ಥಿಗಳು ಉನ್ನತ ವಿದ್ಯಾಭ್ಯಾಸ ಪಡೆದು ಒಳ್ಳೊಳ್ಳೆಯ ಹುದ್ದೆಗಳನ್ನು ಹೊಂದಿ ಇಂದು ಟೀಚರ್ ನಿಮ್ಮಿಂದಾಗಿ ನಾನಿವತ್ತು ಹೀಗೆ ಖುಷಿಯಾಗಿದ್ದೇನೆ, ಒಳ್ಳೆಯ ಜೀವನವನ್ನು ಹೊಂದಿದ್ದೇನೆ ಅಂದಾಗ ನನಗಾಗುವ ಹೆಮ್ಮೆಯೇ ಬೇರೆ ಬಿಡಿ. ಆ ಪ್ರೀತಿ, ವಿಶ್ವಾಸ, ಗೌರವಕ್ಕೆ ಬೆಲೆ ಕಟ್ಟೋದಕ್ಕೆ ಖಂಡಿತ ಸಾಧ್ಯ ಇಲ್ಲ. ಮನೆಯಲ್ಲಿ ಗೋವುಗಳು, ಸಾಕು ಪ್ರಾಣಿ, ಬೆಕ್ಕುಗಳ ಲಾಲನೆ, ಪೋಷಣೆ, ಹವ್ಯಾಸ, ಅವುಗಳ ಮೂಕ ಭಾವನೆ ನನ್ನ ಎಷ್ಟೋ ನೋವುಗಳನ್ನು ಮರೆಸಿವೆ. ಪ್ರಕೃತಿಯ ಮಡಿಲಲ್ಲಿ ಮನೆಗೆ ಬೇಕಾದಂತಹ ತರಕಾರಿ, ಸೊಪ್ಪುಗಳನ್ನು ಬೆಳೆಯುವ ಹವ್ಯಾಸ ಕೂಡ ನನ್ನಲ್ಲಿ ಇದೆ. ಹಾಗೆ ಅದರಿಂದ ಕಲಿತದ್ದು ಕೂಡ ಬಹಳ ಇದೆ. ಹಾಗಾಗಿ ಪ್ರತಿಯೊಬ್ಬಳು ಮಹಿಳೆಯಲ್ಲೂ ಪ್ರತಿಭೆ ಇರುತ್ತೆ, ಆಸೆ ಇರುತ್ತೆ, ಅಂತರಾತ್ಮದ ಭಾವನೆಗಳಿರುತ್ತೆ. ಅದಕ್ಕೊಂದು ಗರಿ ಮೂಡಬೇಕಾದ್ರೆ ಛಲ ಹಾಗೂ ತಪಸ್ಸು ಬೇಕು. ಜೊತೆಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸುವ ಮನಸ್ಸುಗಳು ಬೇಕು. ಕಲ್ಲು ಮುಳ್ಳುಗಳ ಹಾದಿಯನ್ನ ಸವೆಸಿ ಹೂವಿನ ಹಾಸಾಗಿಸುವ ಕಲೆ ನಮ್ಮಲ್ಲಿದ್ರೆ ಪ್ರತಿಯೊಬ್ಬಳು ಹೆಣ್ಣುಮಗಳು ಸಾಧನೆಯ ಶಿಖರವನ್ನೇರೋದು ಮರೀಚಿಕೆಯಾಗೋದಿಲ್ಲ. ಮಹಿಳೆಯೆಂದು ನನಗೆ ಹೆಮ್ಮೆ ಇದೆ, ನಿಮಗೂ ಇರಲಿ. ಮಹಿಳೆ ನನ್ನ ಹೆಮ್ಮೆ, ಮಹಿಳೆಯಾಗಿ ನನಗೆ ಹೆಮ್ಮೆ. ನನ್ನ ಹೆಸರು ಮಮತಾ ಅಂತ. ನಾನು ಹೆಣ್ಣಾಗಿ ಹುಟ್ಟಿರೋದಕ್ಕೆ ತುಂಬಾ ಸಂತೋಷ. ಯಾಕೆಂತ ಹೇಳಿದ್ರೆ ನಾನು ಹುಟ್ಟಿದ್ದು ಒಂದು ಕುಗ್ರಾಮದಲ್ಲಿ. ಅಪ್ಪ ಅಮ್ಮನಿಗೆ ಮೊದಲನೆಯ ಹೆಣ್ಮಗಳಾಗಿ ನನಗೆ ಸಣ್ಣ ವಯಸ್ಸಿನಲ್ಲೇ ಜವಾಬ್ದಾರಿ ಏನು ಅನ್ನೋದು ಗೊತ್ತಿತ್ತು. ತಂದೆ ತುಂಬಾ ಹೆಣ್ಮಕ್ಳು ಗಂಡು ಮಕ್ಳು ಅನ್ನೋಂತಹ ಒಂದು ಭೇದ ಭಾವ ಇಲ್ಲದೆ ನಮ್ಮನ್ನ ಓದಿಸಿದ್ರು. ನಾನು ದೊಡ್ಡ ಮಗಳು ಮನೆಯಲ್ಲಿ, ಗಂಡು ಮಕ್ಳು ತರಾನೇ ನೀನು ಓದ್ಬೇಕು, ಜಾಬ್ ತಗೊಳ್ಬೇಕು ಅಂತ ಸಣ್ಣದ್ರಿಂದಲೇ ಹೇಳ್ತಾ ಇದ್ರು. ಒಳ್ಳೆ ಸಂಸ್ಕೃತಿ ಇದ್ದಂತಹ ವಾತಾವರಣ. ಹಾಗೆ ಓದಿ ಕೆಲಸವನ್ನ ತಗೊಂಡಾಗ ಆ ಹೊತ್ತಿನ ದಿನ ನನಗೆ ಅನ್ಸ್ತು, ಬಾಕಿ ದಿನಗಳೆಲ್ಲ ನಾನು ತಂದೆ ಹತ್ರ ದುಡ್ಡು ತಗೊಂಡು ಜೀವನ ನಡೆಸ್ತಾ ಇದ್ದೆ. ಮದುವೆ ಆದ್ಮೇಲೆ ಗಂಡನಿಗೆ ಕೈ ಚಾಚಿ ಬದುಕ್ತಾ ಇದ್ದೆ. ನಾನು ಓದಿರೋದು MA B.Ed ಕನ್ನಡ ಸಾಹಿತ್ಯದಲ್ಲಿ. ಮತ್ತೆ ನಾನು ಸಂಬಳ ತಗೊಂಡಿದ್ದ ದಿನ ನನಗೆ ತುಂಬಾನೇ ಖುಷಿ ಆಗಿತ್ತು. ಯಾಕಂತ ಹೇಳಿದ್ರೆ ನಾನು ನಮ್ಮ ಓದುವಂತಹ ಸಮಯ 1980ನೇ ಇಸ್ವಿಯಲ್ಲೆಲ್ಲ ಎಷ್ಟೋ ಮಕ್ಕಳು ಹೊರಗಡೆ ಹೋಗೋದಿದ್ದಂತಹ ಸಮಯದಲ್ಲಿ ನಮ್ಮಪ್ಪ ಹೊರಗಡೆ ನಮ್ಮನ್ನ ಕಳಿಸಿ ಓದ್ತಿದ್ದಾರೆ. ಸಂಬಳ ತಗೊಂಡಿದ್ದ ದಿನ ನನಗೆ ಅನ್ಸ್ತು ನಾನು ಇವತ್ತು ಸ್ವಾತಂತ್ರ್ಯಳಾಗಿದ್ದೇನೆ ಅಂತ. ಅಲ್ಲಿಂದ ನನ್ನ ವೃತ್ತಿ ಜೀವನ ಶಿಕ್ಷಕಿಯಾಗಿ 18 ವರ್ಷಗಳ ಕಾಲ ಕೆಲಸ ಮಾಡಿದ್ದೇನೆ. ಯಾದೇವಿ ಸರ್ವಭೂತೇಶು ಶಕ್ತಿ ರೂಪೇಣ ಸಂಸ್ಥಿತ ಅಂತ ಹೇಳಿದಾಗೆ
ಪ್ರಕೃತಿಯ ಮೂಲ ಶಕ್ತಿ ಅದು ಹೆಣ್ಮಕ್ಳಲ್ಲಿ ಇದೆ ಅನ್ನುವಂಥದ್ದು ನನಗೆ ಕೆಲಸದಲ್ಲಿ, ಅದಕ್ಕಿಂತ ಮುಂಚಿತವಾಗಿ ನನಗೆ ಮಗುವಾದಾಗ ಒಂದು ತಾಯಿಯಾಗಿ ಆ ಮಗುವಿಗೆ ಯಾವ ರೀತಿಯಾದಂತಹ ಒಂದು ಪ್ರೀತಿ ಪ್ರೇಮವನ್ನ ನಾವು ಕೊಡ್ತೀವಿ ಅದನ್ನ ಅನುಭವಿಸ್ಲಿಕ್ಕೆ ಸಾಧ್ಯನೇ ಹೊರತು ಅದನ್ನ ಹೇಳ್ಕೊಳ್ಲಿಕ್ಕೆ ಆಗೋದಿಲ್ಲ. ಅದು ಸಿಕ್ಕಿದಾಗ ನಿಜವಾಗ್ಲೂ ನಾನೊಬ್ಳು ಹೆಣ್ಣು ಮಗಳು ಅನ್ಕೊಳ್ಳೋದಕ್ಕೆ ನಾನು ಹೆಮ್ಮೆ ಪಡ್ತೇನೆ. ಅದಾದ್ಮೇಲೆ ಶಿಕ್ಷಕ ವೃತ್ತಿಯಲ್ಲಿ ಸ್ಕೂಲ್ಗಳಲ್ಲಿ, ಕಾಲೇಜುಗಳಲ್ಲಿ ಉಪನ್ಯಾಸಕಿಯಾಗಿ ಕೆಲಸ ಮಾಡಿದಾಗ್ಲೂ ಕೂಡ ನನ್ನ ಸ್ಕೂಲ್ ಇದ್ದಂತಹ ಹೆಣ್ಣು ಮಕ್ಕಳು ಅವರ ಕಷ್ಟಗಳನ್ನ ಹೇಳ್ಕೊಂಡು ನನ್ನ ಹತ್ರ ಓಡ್ಕೊಂಡ್ ಬರ್ತಾ ಇದ್ರು. ಆವಾಗ ನನ್ನನ್ನೇ ನೋಡ್ಕೊಂಡು ಯಾಕೆ ಇವ್ರು ಓಡ್ ಬರ್ತಾರೆ ಅಂತ ಅಂದ್ಕೊಂಡಾಗ ನನಗೆ ಅನ್ಸ್ತು, ಏನೋ ಮಾತೃ ಹೃದಯ ನನ್ನಲ್ಲಿ ಇರೋದಂಥದ್ದು ಅವರಿಗೆ ಕಾಣಿಸ್ತಾ ಇದೆ. ಅವರ ತೊಂದರೆಗಳನ್ನೆಲ್ಲ ಬಹಳ ಗುಪ್ತವಾಗಿ ನನ್ನೊಟ್ಟಿಗೆ ಹಂಚ್ಕೊಳ್ತಾ ಇದ್ರು. ಬಹಳ ಖುಷಿ ಅನ್ಸ್ತಾ ಇತ್ತು. ಇವತ್ತಿಗೂ ಕೂಡ ಎಷ್ಟೋ ಮಕ್ಕಳು ನನಗೆ ಫೋನಿನ ಮುಖಾಂತರ ಮಾತಾಡಿ ಅವರಿಗೆ ನಾನು ಆ ದಿನ ಎಲ್ಲರೂ ಸಹಕಾರ ಮಾಡದೇ ಇದ್ರೂ ಕೂಡ ನನ್ನ ಹತ್ರ ಪಡ್ಕೊಂಡ ಸಹಕಾರಕ್ಕೆ ಅವರು ಕೃತಜ್ಞರಾಗಿದ್ದಾರೆ. ಮತ್ತೆ ಜೀವನ ಹಾಗೆ ಕಳೆಯಿತು. ಬೆಳಿಗ್ಗೆ ಎದ್ದೇಳೋದು, ಮನೆ ಜವಾಬ್ದಾರಿಗಳು, ಮನೆಯಲ್ಲಿ ನನ್ನ ಪತಿಯವರು ಪ್ಲಾಂಟೇಶನ್ ಅನ್ನ ನಡೆಸ್ತಾ ಇರೋದ್ರಿಂದ ಕೆಲ್ಸಕ್ಕೆ ಬೆಳಿಗ್ಗೆ ಕಾರ್ಮಿಕರು ಬರ್ತಾರೆ. ಅದೇ ಸಮಯದಲ್ಲೂ ಕೂಡ ಅವ್ರು ಬಂದ್ಬಿಟ್ಟು ಕೂಡ ನನ್ನನ್ನ ಅಮ್ಮ ಅಂತ ಕರೆಯೋರು ಬೆಳಿಗ್ಗೆ. ಆ ಜವಾಬ್ದಾರಿಗಳು, ಅತ್ತೆ ಮಾವ, ಒಂದು ಮನೆಯ ಜವಾಬ್ದಾರಿಯನ್ನ ಹೊತ್ಕೊಂಡು ನಡಿಬೇಕಾದ್ರೆ ನನಗೆ ಸಂಜೆ ಬಂದು ಮಲಗಿದಾಗ ಅನ್ಸೋದು ನಮ್ಮಲ್ಲಿ ಇರುವಂತಹ ಒಂದು ಶಕ್ತಿ ತುಂಬಾ ದೊಡ್ಡದು. ಪ್ರತಿಯೊಬ್ಬರಲ್ಲೂ ಕೂಡ ನಾನು ಓದಿದ್ದೆ, ನಮಗೆ ಪ್ರತಿಯೊಂದು ಆತ್ಮಕ್ಕೂ ತುಂಬಾ ಶಕ್ತಿ ಇರುತ್ತೆ ಅಂತ. ಅದರಲ್ಲಿ ಹೆಣ್ಣು ಮಕ್ಕಳಿಗೆ ಇರುವಂತಹ ಶಕ್ತಿ ಅಪರಿಮಿತವಾದಂಥದ್ದು. ಎಲ್ಲವನ್ನ ನಿಭಾಯಿಸ್ಕೊಂಡು, ಕರ್ತವ್ಯವನ್ನ ನಿಭಾಯಿಸ್ಕೊಂಡು ಮನೆಯಲ್ಲಿ ಆರೋಗ್ಯ, ಸಾಮಾಜಿಕವಾಗಿನೂ ಎಲ್ಲದರಲ್ಲೂ ಕೂಡ ಹೋರಾಡೋದಕ್ಕೆ ಹೆಣ್ಣು ಮಕ್ಕಳಿಗೆ ತುಂಬಾ ಶಕ್ತಿ ಇದೆ. ಪ್ರಬುದ್ಧ ಮನಸ್ಸು, ಪ್ರಬುದ್ಧ ಸಮಾಜ, ಹೆಣ್ಣಿನ ಜೀವನ ಮಟ್ಟ ಸುಧಾರಣೆಯ ಗುರಿಯೊಂದಿಗೆ ನಮ್ಮ ಸಮಾನತೆಯನ್ನು ಕೂಡ ನಾವು ಸ್ವಾತಂತ್ರ್ಯ ಮುಕ್ತತೆಯನ್ನು ಕೂಡ ಇತ್ತೀಚಿನ ದಿನಗಳಲ್ಲಿ ಪಡ್ಕೊಂಡಿದೀವಿ. ಲೈಂಗಿಕ ದೌರ್ಜನ್ಯಗಳು ಅದನ್ನೆಲ್ಲ ಯಾವತ್ತೂ ಖಂಡಿಸಿದ್ದೀನಿ ನಾನು. ಸ್ಕೂಲು ಕಾಲೇಜುಗಳಲ್ಲಾಗ್ಲಿ, ಬಸ್ಸಲ್ಲಾಗ್ಲಿ, ಓಡಾಡಬೇಕಾದಂತಹ ಸಮಯದಲ್ಲಾಗ್ಲೂ ಕೂಡ ಯಾವಾಗಲೂ ಕೂಡ ನಾನು ಹೆಂಗಸರ ಪರವಾಗಿ, ತರಗತಿಯೊಳಗಡೆ ಮಕ್ಕಳು ಕೂಡ ಹೇಳ್ತಾ ಇದ್ರು ನನ್ನ ವಿದ್ಯಾರ್ಥಿಗಳು, ಮ್ಯಾಮ್ ನೀವು ಯಾವತ್ತೂ ಕೂಡ ಹೆಣ್ಣು ಮಕ್ಕಳಿಗೆ ಪ್ರೋತ್ಸಾಹ ಕೊಡ್ತೀರಾ ಅಂತ. ಯಾಕೆಂತ ಹೇಳಿದ್ರೆ ಮನೆಯಲ್ಲಿ ಪೋಷಕರಿಗೆ ಪ್ರೋತ್ಸಾಹ ಕೊಡ್ಲಿಕ್ಕೆ ಸಾಧ್ಯವಾಗದಂತವರು ಕೂಡ ನಾನು ಕೆಲಸ ಮಾಡಿದ್ದು ಹೇಗೆ ಅಂತ ಹೇಳಿದ್ರೆ, ಕೆಳ ಮಟ್ಟದ ಕೂಲಿ ಕಾರ್ಮಿಕರ ಮಕ್ಕಳಿಂದ ನಾನು ಶ್ರೀಮಂತರ ಮಕ್ಕಳಿಗೂ ಕೂಡ ಪಾಠ ಮಾಡಿದ್ದೇನೆ. ವೃತ್ತಿ ಜೀವನದಲ್ಲಿ ವಿವಿಧ ರೀತಿಯಾದಂತಹ ಮಜಲುಗಳನ್ನ ನೋಡಿದ್ದೀನಿ. ಮನೆಯಲ್ಲಿ ತೀರಾ ಓದ್ಕೋ ಮಾಡು ಅನ್ನುವಂತಹ ಒಂದು ಪೋಷಕರು ಒಂದು ಕಡೆ, ಆದರೆ ಏನೋ ಗೊತ್ತಿಲ್ಲದೆ ಇರುವಂತಹ ಹೆಣ್ಣು ಮಕ್ಕಳನ್ನ ಶಾಲೆಗೆ ಕಳಿಸಿ ಅವರಿಗೆ ನಾಳೆ ಏನು ಮಾಡ್ಬೇಕು ಅನ್ನುವಂಥದ್ದೇ ಗೊತ್ತಿಲ್ಲ ಅಂತವರಿಗೆ ಪ್ರೋತ್ಸಾಹ ಕೊಟ್ಟಿದೀವಿ, ಹಣ ಸಹಾಯ ಮಾಡಿದೀವಿ. ಇದೆಲ್ಲ ನೆನ್ಸ್ಕೊಂಡಾಗ ನನಗೆ ತುಂಬಾ ಹೆಮ್ಮೆ ಅನ್ಸುತ್ತೆ. ಒಂದು ಹೆಣ್ಣಾಗಿ ಹುಟ್ಟಿ ಆದಿಶಕ್ತಿಯ ಒಂದು ಶಕ್ತಿ ನಾವು ಇದ್ರ ಬಗ್ಗೆ ಮಾತಾಡ್ಕೊಳ್ಳಿಕ್ಕಂತೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ದಿನ ಅಂತೂ ತುಂಬಾನೇ ಸಂತೋಷ ಅಂತ ಅನ್ಸುತ್ತೆ. ನಾನು ನಿರ್ಮಲಾ. ಹೆಣ್ಣಾಗಿ ಹುಟ್ಟಲು ಅದೃಷ್ಟ ಮಾಡಿರಬೇಕು ಎನ್ನಲು ಸಂತೋಷ, ಹೆಮ್ಮೆ. ನಾನು ಜಾಬ್ ಮಾಡುತ್ತಿದ್ದೇನೆ. ನಿರಂತರ ದುಡಿಮೆ ಹೆಣ್ಣಿಗೆ ಶ್ರಮ ಎನಿಸಿದರೂ ಕೂಡ ದುಡಿಯುವುದು ಅವಳ ಹಕ್ಕು. ದೂರದ ಗ್ರಾಮದಿಂದ ಬಂದು ಕಂಪ್ಯೂಟರ್ ವರ್ಕ್ ಮಾಡಿದರೂ ಕೂಡ ನನ್ನ ಕುಟುಂಬದ ಸಂತೋಷವೇ ನನ್ನ ಖುಷಿ. ಉತ್ತಮ ಆಹಾರ ತಯಾರಿಕೆ, ಮನೆ ಸ್ವಚ್ಛಗೊಳಿಸುವುದು ನನ್ನ ಪ್ರೀತಿಯ ಕೆಲಸ. ಸಮಯ ಸಿಕ್ಕಾಗ ನಾನು ತೋಟದಲ್ಲಿ ಕೂಡ ದುಡಿಮೆ ಮಾಡುತ್ತೇನೆ. ಅಮ್ಮನ ಅಡುಗೆ ಕಲಿತ ದಿನಗಳ ನೆನೆಯುತ್ತಲೇ ಹೊಸ ಪ್ರಯೋಗಗಳಲ್ಲಿ ನಾನು ತೊಡಗುವುದು ನನ್ನ ಹುಮ್ಮಸ್ಸು. ಮಾರುಕಟ್ಟೆಯಲ್ಲಿ ಬೇಕಾದ ಪದಾರ್ಥ ತಂದು ಹೊಸ ರುಚಿ ತಯಾರಿಸಿ ಇಡೀ ಕುಟುಂಬವನ್ನು ಆರೋಗ್ಯದಿಂದ ಜೊತೆಗೆ ಖುಷಿಯಾಗಿಡಲು ಸದಾ ಹಂಬಲಿಸುತ್ತೇನೆ. ಶ್ರೀಜಿತ್, ವಿಜಿತ್ ಇಬ್ಬರು ನನ್ನ ಮಕ್ಕಳು. ಇವರ ಆರೋಗ್ಯ, ಭವಿಷ್ಯ ನನ್ನ ಕೈಯಲ್ಲಿದೆ ಎಂಬುದನ್ನು ನಾನು ಸದಾ ಮರೆಯದೆ ನೆಮ್ಮದಿ ಕಾಣಲು ಬಯಸುವೆ. ನಾನು ವಿನಿತಾ. ನಾನು ಹೆಣ್ಣಾಗಿ ಹುಟ್ಟಿದಕ್ಕೆ ತುಂಬಾ ಹೆಮ್ಮೆ ಪಡ್ತೀನಿ. ಯಾಕಂದ್ರೆ ಚೆನ್ನಾಗಿ ರೆಡಿ ಆಗ್ಬೋದು ಅಂತ. ಅಂದ್ರೆ ವಿಧವಾದ ಬಟ್ಟೆ, ಆಭರಣಗಳು ಮತ್ತೆ ಕಲರ್ ಕಲರ್ ಸೀರೆಗಳನ್ನ ಉಡ್ಬೋದು, ಚೆನ್ನಾಗಿ ರೆಡಿ ಆಗ್ಬೋದು ಅಂತ ನನಗೆ ತುಂಬಾ ಇಷ್ಟ. ಇನ್ನು ಇಡೀ ಜೀವ ಸಂಕುಲಕ್ಕೆ ಜೀವಜಲದ ಅಗತ್ಯ ಹೇಗಿರುತ್ತೋ ಹಾಗೆ ಮನೆಗೆ ಹಾಗೂ ಸಮಾಜದ ಒಳಿತಿಗೆ ಹೆಣ್ಣು ಅಷ್ಟೇ ಅಗತ್ಯವಾಗಿರ್ತಾಳೆ. ಹೆಣ್ಣು ನಾನು ಚೆನ್ನಾಗಿ ಅಡಿಗೆ ಮಾಡಿ ಮನೆಯವ್ರಿಗೆಲ್ಲ ಬಡಿಸಿ ಅವರು ಬಾಯಿ ತುಂಬಾ ಹೋಗ್ಲಿದ್ರೆ ಅದರಿಂದ ಎಷ್ಟು ತೃಪ್ತಿ ಸಿಗುತ್ತೆ ಗೊತ್ತಾ ನನಗೆ. ಅದನ್ನ ಹೇಳೋದಕ್ಕೆ ಸಾಧ್ಯವಾಗಲ್ಲ. ಇನ್ನು ಸಾಧನೆ ಅಂತ ಬಂದಾಗ ಹೆಣ್ಮಕ್ಳು ಇವತ್ತು ಹೊಲಗಳಿಂದ ಹಿಡಿದು ಅಂತರಿಕ್ಷದವರೆಗೂ ಸಾಧನೆ ಮಾಡ್ತಾ ಇದ್ದಾರೆ. ಅಂತಹ ಮಹಿಳೆಯರ ಮಧ್ಯೆ ನಾನು ಕೂಡ ಮಹಿಳೆ ಅನ್ನೋದಕ್ಕೆ ನನಗೆ ತುಂಬಾ ಹೆಮ್ಮೆ ಆಗುತ್ತೆ. ನಾನು ಪವಿತ್ರ, ಸೆಕೆಂಡ್ PUC ಕಂಪ್ಲೀಟ್ ಮಾಡಿದ್ದೀನಿ. ಇವತ್ತು ನಾನು ಜಾಬ್ ಮಾಡ್ತಾ ಇದ್ದೀನಿ. ಯಾವ ಜಾಬ್ ಅಂದರೆ ಕಚೇರಿಯಲ್ಲಿ ಸ್ವಚ್ಛತಾ ಕೆಲಸ. ಸ್ವಾಭಿಮಾನದ ಬದುಕು.
ಹೆಣ್ಣಿಗೆ ಸ್ವಾಭಿಮಾನ ಆಸ್ತಿ. ಒಂದು ಕಾಲದಲ್ಲಿ ನಾನು ಟೀಚರ್ ಆಗಬೇಕು ಅಂತ ಕನಸು ಕಂಡು 1 ವರ್ಷ ಕಲಿತೆ. ಆದರೆ ಆರ್ಥಿಕ ಸಮಸ್ಯೆ ಕಾರಣ ಅದನ್ನ ಮುಂದುವರಿಸಲಿಕ್ಕೆ ಆಗಲಿಲ್ಲ. ಹಾಗಂತ ಮನೇಲೇ ಕೂತ್ರೆ ಬದುಕು ನಡೆಸೋಕ್ಕೆ ಖಂಡಿತ ಸಾಧ್ಯ ಇಲ್ಲ. ನಾನೀಗ ಮಾಡ್ತಾ ಇರೋ ಕೆಲಸ ನನಗೆ ತುಂಬ ಹೆಮ್ಮೆ ಇದೆ. ನಾನು ಒಬ್ಬಳು ಮಗಳಾಗಿ, ಹೆಂಡತಿಯಾಗಿ, ಒಬ್ಬ ಮಗುವಿನ ತಾಯಿಯಾಗಿ ನನಗೆ ತುಂಬ ಹೆಮ್ಮೆ ಇದೆ. ನನ್ನ ಮಗುನ ನಾನು ಇಲ್ಲಿ ಮಡಿಕೇರಿಯಲ್ಲಿ ಸರ್ಕಾರಿ ಶಾಲೆಯಲ್ಲಿ ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿಸ್ತಾ ಇದ್ದೀನಿ. ಅದು ನನಗೆ ತುಂಬ ಹೆಮ್ಮೆ ಇದೆ. ನನ್ನ ಕನಸು ಏನಿದೆ ಅದರಲ್ಲಿ ಅವನ್ನ ನೋಡಬೇಕು ಅಂತ ಅಂದ್ಕೊಂಡಿದ್ದೀನಿ, ನೋಡಬೇಕು. ಈಗ ನಾನು ಟೈಲರಿಂಗ್ ಕಲ್ತಿದ್ದೀನಿ. ನನ್ನ ಸ್ವಾಭಿಮಾನ, ನನ್ನ ಕೆಲಸನ ತುಂಬ ಹೆಮ್ಮೆ ಇದೆ ನನಗೆ. ನನ್ನ ಹೆಸರು ಪ್ರೀತಿಕಾ ವಿನೋದ್. ನಾನೊಬ್ಳು ಮಗಳಾಗಿ, ಒಂದು ಮಡದಿಯಾಗಿ ಮತ್ತು ತಾಯಿಯಾಗಿ ನನ್ನ ಕರ್ತವ್ಯವನ್ನು ನಾನು ಹೇಗೆ ನಿರ್ವಹಿಸ್ತಾ ಇದ್ದೇನೆ ಅಂದ್ರೆ, ಒಬ್ಳು ಮನೆಯ ಮಗಳಾಗಿ ನಾನು ನಿರ್ವಹಿಸಿದ ಜವಾಬ್ದಾರಿಗಳು ನನಗೆ ತುಂಬಾ ಖುಷಿ ಕೊಡ್ತಾ ಇತ್ತು. ಹಾಗೆ ನಂತರ ಮಡದಿಯಾಗಿ ನಾನು ಮತ್ತು 2 ಮಗುವಿನ ತಾಯಿಯಾಗಿ, ಮತ್ತೆ ಸಮಾಜದಲ್ಲಿ ಮೊದಲಿಗೆ ಸಮಾಜದ ಹೆಣ್ಣು, ಮನೆಯ ಕಣ್ಣು, ಇವೆಲ್ಲವೂ ಕೂಡ ಮಹಿಳೆಯೇ. ಎಲ್ಲಾ ಜವಾಬ್ದಾರಿಗಳು ಮಹಿಳೆಯ ಮೇಲೆ ಇರ್ತದೆ. ಯಾಕೆಂದ್ರೆ ಒಂದು ಸಂಸಾರದ ನಗು ಮತ್ತು ಆ ಮನೆಯ ನೆಮ್ಮದಿ ಇವೆಲ್ಲವೂ ಕೂಡ ಮಹಿಳೆಯ ಕೈಯಲ್ಲೇ ಇರುವಂತಹದ್ದು. ಒಬ್ಳು ಹೆಣ್ಣಾಗಿ ಒಂದು ಮನೆಯನ್ನ ಅಚ್ಚುಕಟ್ಟಾಗಿ ಸುಧಾರಿಸ್ತಾಳೆ. ಹಾಗೆ ಒಬ್ಬ ಪುರುಷನಿಲ್ಲದೆ ಒಂದು ಮನೆಯ ಪ್ರತಿಯೊಂದು ಜವಾಬ್ದಾರಿಯನ್ನ ಕೂಡ ತಗೊಳ್ಳೋದು ಕೂಡ ಒಂದು ಹೆಣ್ಣು ಮಗಳೇ. ಇವತ್ತಿನ ಸಮಾಜದಲ್ಲಿ ಹೆಣ್ಣು ಮಗಳು ಮಾಡಿದಂತಹ ಅನೇಕ ಸಾಧನೆಗಳನ್ನು ನಾವು ಕಾಣ್ತೇವೆ. ಎಲ್ಲಾ ಫೀಲ್ಡ್ ಅಲ್ಲೂ ಕೂಡ ಹೆಣ್ಣು ಮಗಳನ್ನು ನಾವು ಕಾಣಬಹುದು. ಹಾಗೆ ಮನೆಯಿಂದ ಹಿಡಿದು ಹೊರಗಿನ ಪ್ರಪಂಚ ಇವೆಲ್ಲವನ್ನು ಕೂಡ ಹೆಣ್ಣು ಇವತ್ತು ಅಚ್ಚುಕಟ್ಟಾಗಿ ನಿಭಾಯಿಸ್ತಾ ಇದ್ದಾಳೆ. ನನ್ನ ಹೆಸರು ರೇಷ್ಮಾ ಅಂತ, ಸಿವಿಲ್ ಇಂಜಿನಿಯರ್. ನನಗೆ ಹೆಣ್ಣಾಗಿ ಹುಟ್ಟಿದ್ದಕ್ಕೆ ತುಂಬಾ ಖುಷಿ ಇದೆ. 2 ಮಕ್ಕಳಿದ್ದಾರೆ, ಒಂದು ಹೆಣ್ಣು ಒಂದು ಗಂಡು. ನನಗೆ ನನ್ನ ಪರ್ಸನಲ್ ಲೈಫ್ ಅಲ್ಲಿ ನನ್ನ ಅಪ್ಪ ಅಮ್ಮ ಅಣ್ಣಂದಿರಿಂದಾಗ್ಲಿ ಅಥವಾ ಮದುವೆ ಆದ್ಮೇಲೆ ನಾನು ಹೆಣ್ಣು ಅನ್ನೋ ಕಾರಣಕ್ಕೆ ಯಾರು ಪಾರ್ಶಿಯಾಲಿಟಿ ಮಾಡಿಲ್ಲ. ಇನ್ಫ್ಯಾಕ್ಟ್ ನಾನು ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ ಡಿಗ್ರಿ ಮಾಡಿದ್ದು ಮದುವೆ ಆದ್ಮೇಲೆ ನನ್ನ ಗಂಡ ನನ್ಗೆ ಡಿಗ್ರಿ ಮಾಡ್ತಿದ್ರು. ತುಂಬಾ ಸಪೋರ್ಟಿವ್. ಡಿಗ್ರಿ ಓದಿದ್ರಿಂದ ನಾನು ಬೇರೆ ಕಂಟ್ರಿನಲ್ಲೂ ಸುಮಾರು 5 ವರ್ಷ ಕೆಲಸ ಮಾಡಿದ್ದೀನಿ. ನನ್ನ ಪ್ರಕಾರ ಹೆಣ್ಮಕ್ಳು ಅಂತಲ್ಲ, ಹೆಣ್ಣಾಗ್ಲಿ ಗಂಡಾಗ್ಲಿ ಎಲ್ರೂ ಒಳ್ಳೆಯ ಶಿಕ್ಷಣ ಪಡಿಬೇಕು, ಪರ್ಸನಾಲಿಟಿನ ಡೆವಲಪ್ ಮಾಡ್ಲಿಕ್ಕೋಸ್ಕರ ಒಳ್ಳೆ ಸ್ಕಿಲ್ಸ್ ಅನ್ನ ಕಲ್ತ್ಕೊಳ್ಬೇಕು, ಇನ್ನೊಬ್ಬರ ಹತ್ರ ಹೇಗೆ ವ್ಯವಹಾರ ಮಾಡಬೇಕು ಅನ್ನೋದನ್ನ ಕಲಿಬೇಕು, ಒಬ್ರಿಗೆ ರೆಸ್ಪೆಕ್ಟ್ ಕೊಡೋದನ್ನ ಕಲಿಬೇಕು. ಯಾಕಂದ್ರೆ ನಾವು ಎಲ್ಲಾದ್ರೂ ಹೊರಗಡೆ ಒಂದು ಸಂಸ್ಥೆಗೆ ಕೆಲ್ಸಕ್ಕೆ ಅಂತ ಹೋದಾಗ ಅಲ್ಲಿ ನಾವು ಹೆಣ್ಣ ಅಥವಾ ಗಂಡ ಅನ್ನೋದು ಮ್ಯಾಟರ್ ಆಗಲ್ಲ. ನಮ್ಗೆ ಕೆಲಸ ಮಾಡುವ ಸಾಮರ್ಥ್ಯ, ಬುದ್ಧಿವಂತಿಕೆ ಮತ್ತೆ ನಮ್ಮ ಸ್ಕಿಲ್ಸ್ ಏನಿದೆ ಅದು ತುಂಬಾ ಮ್ಯಾಟರ್ ಆಗ್ತದೆ. ಮತ್ತೆ ಇನ್ನೊಂದು, ಜನರಲಿ ಎಲ್ರು ಗಂಡು ಮಗು ಬೇಕು ಅಂತ ಆಸೆ ಪಡ್ತಾರೆ. ಯಾಕಂದ್ರೆ ನಮ್ಮನ್ನ ಕೊನೆಯವರೆಗೆ ಅವರೇ ನೋಡ್ಕೊಳ್ತಾರೆ ಅಂತ. ಆದ್ರೆ ನೀವು ಯಾವುದೇ ಫ್ಯಾಮಿಲಿನ ನೋಡಿ, ಕೊನೆವರೆಗೂ ನಮ್ಮನ್ನ ಒಂದು ಫ್ಯಾಮಿಲಿನ ನೋಡ್ಕೊಳ್ಳೋದು, ಅದರಲ್ಲಿ ಮೇನ್ ಕೇರ್ ಟೇಕರ್ ಆಗಿ ಯಾರಿರ್ತಾರೆ ಅವರು ಹೆಂಗಸ್ರೆ. ಒಬ್ಬ ಲೇಡಿ ಅವಳು ಮಗಳಾಗಿರ್ಬಹುದು ಅಥವಾ ಸೊಸೆ ಆಗಿರಬಹುದು, ಅವಳೇ ತನ್ನ ಫ್ಯಾಮಿಲಿಯನ್ನ ಪ್ರೀತಿಯಿಂದ ನೋಡ್ಕೊಳ್ಳೋದು. ಯಾಕಂದ್ರೆ ಹೆಚ್ಚಾಗಿ ಅವರಿಗೆ ಜಾಸ್ತಿ ಒಂದು ಪ್ರೀತಿ ಕರುಣೆ ಅಂತ ಇರೋದು. ಗಂಡ್ ಮಕ್ಳು ಹೊರಗಡೆ ಹೋಗಿ ದುಡಿತಾರೆ, ಎಲ್ಲ ಮಾಡ್ತಾರೆ. ಆದ್ರೆ ಒಂದು ಹೆಣ್ಮಗುಗೆ ಇದ್ದಷ್ಟು ಒಂದು ಕರುಣೆ ಪ್ರೀತಿ ಅದು ಒಂದು ಗಂಡ್ ಮಗುಗೆ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ನಾನು ರೋಹಿಣಿ ಗುಡ್ಡೆಮನೆ ಚಂದ್ರಶೇಖರ್ ಅಂತ. ಪುಟ್ಟ ಸಂಸಾರ. ಅದರಲ್ಲಿ ನಂದು ಅಣ್ಣ ಪಳಂಗಪ್ಪ ಅಂತ, ಮತ್ತೆ ಅಕ್ಕ ರೇಖಾ ದೇವರಾಜ್ ವಾಕಿಲಾನ ಅಂತ. ನಾನು ವಿಜ್ಞಾನದಲ್ಲಿ ಪದವಿ ಪಡ್ಕೊಂಡೆ. ಆಮೇಲೆ ಕನ್ನಡ ಸಾಹಿತ್ಯದಲ್ಲಿ ಸ್ನಾತಕೋತ್ತರ ಪದವಿ ಪಡ್ಕೊಂಡೆ. UGC ಪರೀಕ್ಷೆ ಪಾಸ್ ಮಾಡ್ಕೊಂಡೆ. ನನ್ನ ಕೆಲವೊಂದು ಹವ್ಯಾಸಗಳ ಅದರ ಜೊತೆಯಲ್ಲಿ ಸ್ವಲ್ಪ ಕವನ ಬರೆಯೋದ ಅಥವಾ ಪುಸ್ತಕ ಓದೋದು. ಬಾಲ್ಯದಿಂದ ತುಂಬಾ ಪುಸ್ತಕ ಓದೋ ಒಂದು ಹವ್ಯಾಸ ಇತ್ತು ನನಗೆ. ಅದನ್ನ ಓದ್ತಾ ಮಡಿಕೇರಿಯ ಆಕಾಶವಾಣಿಯಲ್ಲಿ ಒಂದು ಅರೆ ಭಾಷೆ ಸುದ್ದಿವಾಚಿಕೆಯಾಗಿ ಕೆಲಸ ಮಾಡುವ ಅವಕಾಶ ಕೂಡ ಸಿಕ್ತು. ನಾನೀಗ ನಿಭಾಯಿಸ್ತಿರೋ ಕೆಲಸಗಳು ಅಥವಾ ನಾನು ಬೆಳೆದು ತುಂಬಾ ಮುದ್ದಿನಿಂದ ಮನೆಯಲ್ಲಿ ಬೆಳೆದು ಹಳ್ಳಿ ಪರಿಸರಕ್ಕೆ ಬಂದು ಅದನ್ನ ನಿಭಾಯಿಸೋದು, ಇದೆಲ್ಲ ನನಗೆ ಒಂಥರ ತುಂಬಾ ಖುಷಿ ವಿಷಯ. ಯಾಕೆಂತ ಹೇಳಿದ್ರೆ, ಒಂದು ಹೆಣ್ಣಿಲ್ದೆ ಯಾವ ಜೀವನ ಅಥವಾ ಜೀವರಾಶಿ ಯಾವುದು ಕೂಡ ಇಲ್ಲ. ಅವಳೊಳಗೆ ಒಂದು ತ್ಯಾಗ, ಪ್ರೀತಿ ಮತ್ತೆ ಮಮತೆ ಜೊತೆಗೆ ಎಲ್ಲವನ್ನು ಎದುರಿಸುವ ಧೈರ್ಯ ಎಲ್ಲ ಇರುತ್ತಲ್ಲ, ಅದನ್ನ ನಾನು ಕೂಡ ಒಂದು ನನ್ನ ಬಾಲ್ಯದ ಓದಿನಿಂದ ನನಗೆ ನಾನೇ ಹೇಳ್ಕೊಂಡು ತುಂಬಾ ಒಂದು ತಾಳ್ಮೆನ ರೂಢಿಸ್ಕೊಂಡು ಜೀವನನ ಅಂದ್ರೆ ಮಕ್ಕಳನ್ನ ಬೆಳೆಸೋದಾಗ್ಲಿ, ಪತಿ ಜೊತೆಗೆ ಎಲ್ಲವನ್ನು ಸಹ ಒಂದು ರೀತಿ ನಾನು ಸಮತೋಲನ ಮಾಡ್ಕೊಂಡು ಬಂದೆ. ದೇಶ, ರೈತರು ಹಾಗೆ ಯೋಧರು ಇವ್ರ ಬಗ್ಗೆ ತುಂಬಾ ಗೌರವ ಮತ್ತೆ ತುಂಬಾ ಪ್ರೀತಿ. ಯಾಕೆಂತಂದ್ರೆ ನನ್ನ ಪತಿ ಕೂಡ ಒಬ್ಬ ಯೋಧ. ನನ್ನ ಮಗಳು ಮಾತ್ರ ಒಂದು ಗಟ್ಟಿಯಾಗಿ ನಿಲ್ಬೇಕು, ಒಂದು ಒಳ್ಳೆ ಉದ್ಯೋಗದಲ್ಲಿ ಒಂದು 4 ಜನರಿಗೆ
ಸಹಾಯ ಮಾಡೋಳಂತ ಹಾಗೆ ಆಗ್ಬೇಕು ಅಂತ ನಂದೊಂದು ಆಸೆ ಇದೆ. ಒಂದು ಹೆಣ್ಣಾಗಿ ಅಥವಾ ಒಬ್ಬಳು ಮಹಿಳೆಯಾಗಿ ನಾನು ಒಂದು ರೀತಿಯಲ್ಲಿ ಸ್ವಾಭಿಮಾನಿಯಾಗಿಯೇ ಜೀವನ ನಡೆಸ್ತಾ ಇದ್ದೀನಿ ಅಂತ ಹೇಳ್ಕೊಳಕ್ಕೆ ನಾನು ಹೆಮ್ಮೆ ಪಡ್ತೀನಿ. ನಾನು ಕರವಂಡ ಸೀಮಾ ಗಣಪತಿ. ನಾನು ನನ್ನ ಅಪ್ಪ ಅಮ್ಮನ ಮುದ್ದಿನ ಮಗಳಾಗಿ ಹುಟ್ಟಿದ್ದಕ್ಕೆ ನನಗೆ ಹೆಮ್ಮೆ ಇದೆ. ಒಳ್ಳೆಯ ಮನೆತನದ ಸೊಸೆಯಾಗಿ 2 ಮಕ್ಕಳ ತಾಯಿಯಾಗಿರುವುದಕ್ಕೆ ಹೆಮ್ಮೆ ಇದೆ. ಒಂದು ಪ್ರತಿಷ್ಠಿತ ಶಾಲೆಯಲ್ಲಿ 100 ಮಕ್ಕಳಿಗೆ ಸನ್ನಡತೆಯನ್ನು ಕಲಿಸುತ್ತಾ ಬೋಧನೆಯಲ್ಲಿ ತೊಡಗಿಸಿಕೊಂಡಿರುವುದಕ್ಕೆ ಹೆಮ್ಮೆ ಇದೆ. ಕೊಡವ ಸುದ್ದಿ ಸಮಾಚಾರದ ವಾಚಕಿಯಾಗಿ ಎಲ್ಲರ ಮನೆ ಮಾತಾಗಿರುವುದರ ಬಗ್ಗೆ ಹೆಮ್ಮೆ ಇದೆ. ಒಂದಷ್ಟು ಕವನಗಳನ್ನು ಕಥೆಗಳನ್ನು ಬರೆಯುತ್ತಾ ಸಮಾಜಕ್ಕೆ ಉತ್ತಮ ಸಂದೇಶ ನೀಡುವ ವಿಚಾರಗಳನ್ನು ಪತ್ರಿಕಾ ಮೂಲಕ ಪ್ರಸ್ತುತಪಡಿಸುತ್ತಿರುವುದು ಬಗ್ಗೆ ಹೆಮ್ಮೆ ಇದೆ. ನನ್ನ ಸ್ವಂತ ಬರಹದ 3 ಪುಸ್ತಕಗಳನ್ನು ಬರೆದಿರುವುದಕ್ಕೂ ಕೂಡ ನಾನು ಹೆಮ್ಮೆ ಪಡುತ್ತೇನೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಶ್ರುತಿ ಸಂಜೀವ್ ಅಂತ, ಮಡಿಕೇರಿಯಿಂದಾನೇ ನಾನು ಮಾತಾಡ್ತಾ ಇರೋದು. ಸೊ ಇವತ್ತು ನಾವು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆನ ಆಚರಿಸ್ತಾ ಇದ್ದೀವಿ. ಇದು ಹೇಳೋದಕ್ಕೇನೆ ತುಂಬಾ ಖುಷಿ ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ನಾನು ಕೂಡ ಒಂದು ಹೆಣ್ಣು ಆಗಿ ಒಂದು ಮಹಿಳಾ ದಿನಾಚರಣೆ ಆಚರಿಸೋದು ಎಷ್ಟು ಖುಷಿ ಕೊಡ್ತದೆ ಅಂತ ಹೇಳಿದ್ರೆ, ನಮ್ಮ ಹುಟ್ಟುಹಬ್ಬವನ್ನ ಆಚರಿಸ್ಕೊಳ್ಳೋದಕ್ಕಿಂತ ಹೆಚ್ಚಾಗಿ ಈ ಒಂದು ದಿನಾಚರಣೆನ ಆಚರಿಸೋದು ತುಂಬಾ ಖುಷಿ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ಹಿಂದೆಲ್ಲ ನಾವು ಚಿಕ್ಕವರಿರುವಾಗ ನಮ್ಮ ಅಜ್ಜಿ ಮುತ್ತಜ್ಜಿ ಆಗಿರಬಹುದು, ಚಿಕ್ಕಮ್ಮ ದೊಡ್ಡಮ್ಮ, ಹೀಗೆ ಅವರೆಲ್ಲರದ್ದು ಅವರು ಚಿಕ್ಕ ವಯಸ್ಸಲ್ಲಿ ಇದ್ದಾಗಂತಹ ಕೆಲವು ವಿಷಯಗಳನ್ನ ಕಥೆಗಳನ್ನ ನಮಗೆ ಹೇಳುವಾಗ ಅವ್ರು ಪಟ್ಟಂತಹ ಕಷ್ಟಗಳೆಲ್ಲ ಏನಿತ್ತು, ಸೊ ಅಂತ ಕಷ್ಟಗಳನ್ನೆಲ್ಲ ನಾವು ಕೇಳ್ಕೊಂಡಾಗ ನಮ್ಗನಿಸ್ತಾ ಇತ್ತು, ಹೆಣ್ಣಾಗಿ ಹುಟ್ಟಿ ಇಷ್ಟೆಲ್ಲ ಕಷ್ಟ ಪಡ್ಬೇಕಾ, ನಾವು ಹೆಣ್ಣಾಗಿ ಹುಟ್ಟಿದೆ ತಪ್ಪಾಗ್ಬಿಡ್ತಾ, ಈ ತರ ನಾವು ಅನ್ಕೊಳ್ತಾ ಇದ್ದಿದ್ದುಂಟು. ಹಾಗೆ ಬೆಳೀತಾ ಬೆಳೀತಾ ಸ್ವಲ್ಪ ಮುಂದೆ ಹೋಗ್ತಾ ನಾವು ಏನು ಲೈಫಲ್ಲಿ ದೊಡ್ಡವರಾಗ್ತಾ ಬರ್ತಾ ಇದ್ದೀವಿ. ಆಮೇಲೆ ಕಾಲ ಕೂಡ ಬದಲಾಗ್ತಾ ಬಂತು, ಜನರ ಒಂದು ಚಿಂತಾಗತಿ ಕೂಡ ಚೇಂಜ್ ಆಯ್ತಾ ಬಂತು. ಅದೇ ರೀತಿ ನಮ್ಮಲ್ಲಿರುವಂತಹ ಒಂದೊಂದು ಭಾವನೆಗಳು ಕೂಡ ಬದಲಾಯ್ತಾ ಬಂತು. ಯಾಕೆ ನಾವು ಪ್ರಶ್ನೆ ಮಾಡಬಾರ್ದು, ಯಾಕೆ ನಾವು ಶಿಕ್ಷಣವನ್ನ ಮುಖ್ಯವಾಗಿಸ್ಕೊಳ್ಬಾರ್ದು ಅಂತೆಲ್ಲ ಕೂಡ ನಾವು ಯೋಚನೆ ಮಾಡ್ತಾ ಇದ್ದು. ಸೊ ಅದೇ ಕಾರಣಕ್ಕೇನೆ ಇರಬಹುದು, ಹಾಗೆ ನಮ್ಮನ್ನ ಬೆಳೆಸಿದಂತಹ ರೀತಿ ಕೂಡ ಆಗಿರ್ಬೋದು. ತಪ್ಪಿದ್ದಲ್ಲಿ ನಾವು ಪ್ರಶ್ನೆ ಮಾಡಲೇಬೇಕು, ಸರಿ ಇದ್ದಲ್ಲಿ ಬೆನ್ನು ತಟ್ಟಲೇಬೇಕು ಅನ್ನೋದು ನಮ್ಮ ಪೇರೆಂಟ್ಸ್ ಏನ್ ನಮಗೆ ಹೇಳ್ಕೊಟ್ಟಿರ್ತಾರೆ. ಸೊ ಅದು ಎಲ್ಲೋ ಒಂದ್ ಕಡೆ ನಮ್ಗೆ ಬೆಳೀತಾ ಬೆಳೀತಾ ಯೂಸ್ ಆಗುತ್ತೆ ಅಂತಾನೆ ಹೇಳ್ಬೋದು. ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಏನಿದೆ, ಇದನ್ನು ನಾವು ಆಚರಿಸುವಾಗ ಕೂಡ ಇದು ಕೇವಲ ಒಂದೇ ದಿನಕ್ಕೆ ಮಾತ್ರ ಸೀಮಿತವಾಗಿರಬಾರ್ದು. ಪ್ರತಿಯೊಂದು ದಿನ ಕೂಡ ಹೆಣ್ಣನ್ನ ನಾವು ಪೂಜಿಸಬೇಕು ಅಂತ ಏನ್ ಹೇಳ್ತಾ ಇದ್ರು ಹಿರಿಯರು, ಅದೇ ರೀತಿ ಪೂಜಿಸೋದ್ರ ಜೊತೆಗೆ ಗೌರವ ಕೂಡ ಅಷ್ಟೇ ಮುಖ್ಯ ಆಗತ್ತೆ. ಹೆಣ್ಣನ್ನ ಗೌರವಿಸೋದು, ಅದೇ ತರ ಪುರುಷರನ್ನು ಕೂಡ ಅಷ್ಟೇ. ನಾವು ಹಿಂದೆಲ್ಲ ಹೇಳ್ತಾ ಇದ್ದು, ಒಂದು ವಿಜಯಶಾಲಿಯ ಪುರುಷರ ಹಿಂದೆ ಒಂದು ಹೆಣ್ಣು ಇದ್ದೇ ಇರ್ತಾರೆ ಅಂತ. ಅದೇ ರೀತಿ ಈಗಿನ ಕಾಲದಲ್ಲೂ ಕೂಡ ಪ್ರತಿಯೊಂದು ಹೆಣ್ಣಿನ ವಿಜಯಶಾಲಿ ಏನಿರುತ್ತೆ, ಆ ಒಂದು ಹೆಣ್ಣಿನ ಬೆನ್ನ ಹಿಂದೆ ಒಬ್ಬ ಪುರುಷರ ಕೈ ಇದ್ದೇ ಇರುತ್ತೆ. ಅದರಲ್ಲೂ ಕೂಡ ತುಂಬಾ ಖುಷಿ ಪಡುವಂತಹ ವಿಷಯ. ಯಾಕಂದ್ರೆ ಈಗಿನ ಕಾಲದಲ್ಲಿ ಒಂದು ಹೆಣ್ಣು ಎಲ್ಲಾ ಕ್ಷೇತ್ರದಲ್ಲೂ ಕೂಡ ಸಾಧನೆಯನ್ನ ಮಾಡ್ತಾ ಇರೋದನ್ನ ನಾವು ನೋಡಬಹುದು. ಒಂದು ಹೆಣ್ಣು ಮನೆ ನಿಭಾಯಿಸೋದ್ರಲ್ಲೂ ಸೈ, ಹಾಗೆ ಇಡೀ ದೇಶವನ್ನೇ ನಿಭಾಯಿಸೋದ್ರಲ್ಲೂ ಸೈ ಅಂತ ಹೇಳೋದಕ್ಕೆ ಸಾಕಷ್ಟು ಉದಾಹರಣೆಗಳು ನಮ್ಮ ದೇಶದಲ್ಲಿದೆ. ಅದಕ್ಕೆ ನಾವು ತುಂಬಾನೇ ಹೆಮ್ಮೆ ಪಡ್ತೀವಿ. ಸೊ ಹಾಗಾಗಿ ಹೆಣ್ಣಾಗಿ ಹುಟ್ಟಿದ್ದಕ್ಕೆ ನನಗೆ ಸ್ಪೆಷಲಿ ತುಂಬಾ ಖುಷಿ ಇದೆ. ಯಾಕಂತ ಹೇಳಿದ್ರೆ ನನ್ನ ಆಸೆ ಕನಸುಗಳನ್ನ ಈಡೇರಿಸೋದಕ್ಕೆ ನನ್ನ ಫ್ಯಾಮಿಲಿ ಜೊತೆಗೆ ನನ್ನ ಹಸ್ಬೆಂಡ್ ಅಂದ್ರೆ ನನ್ನ ಪತಿ ಏನಿದ್ದಾರೆ ಅವರು ಕೂಡ ತುಂಬಾ ನನಗೆ ಹೆಲ್ಪ್ ಆಗಿದ್ದಾರೆ. ನಾನು ಶ್ರವ್ಯ ಮಾಧ್ಯಮದಲ್ಲಿ ಹಾಗೆ ದೃಶ್ಯ ಮಾಧ್ಯಮದಲ್ಲೂ ಕೂಡ ನಾನು ನಿರೂಪಕಿಯಾಗಿ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಹಾಗೆ ವಾಯ್ಸ್ ಓವರ್ ಆರ್ಟಿಸ್ಟ್ ಆಗಿ ಕೂಡ ಏನಿವತ್ತು ನಾನು ಕೆಲಸ ಮಾಡ್ತಾ ಇದ್ದೀನಿ. ಇದು ನನ್ನ ನೆಚ್ಚಿನ ಕೆಲಸ. ಹಾಗಾಗಿ ಈ ಒಂದು ನೆಚ್ಚಿನ ಕೆಲಸದಲ್ಲಿ ನನಗೆ ಎಷ್ಟೇ ಇರಲಿ, ಸಂಬಳ ಆಗಿರ್ಬಹುದು, ಏನೇ ಇರಲಿ, ಅದು ಎಷ್ಟೇ ರೂಪಾಯಿ ಆಗ್ಲಿ ಅಥವಾ ನೀವು ಫ್ರೀ ಆಗೇ ಮಾಡಿ, ಇದೆಲ್ಲದಕ್ಕೂ ನಾವು ನಿಮ್ ಜೊತೆ ಇದ್ದೀವಿ ಅಂತ ನನಗೆ ಬೆನ್ ತಟ್ತಾ ಇರೋದು ನನ್ನ ಹಸ್ಬೆಂಡ್ ಆಗಿರ್ಬೋದು, ನನ್ನ ಫ್ಯಾಮಿಲಿ, ಹಾಗೆ ನನ್ನ ಎಲ್ಲ ಫ್ರೆಂಡ್ಸ್ ಕೂಡ ಅಷ್ಟೇ. ಸೊ ಎಲ್ಲ ಹೆಣ್ಣು ಮಕ್ಕಳು ಇದೇ ತರ ಯೋಚನೆ ಮಾಡಬೇಕು. ಶಿಕ್ಷಣಕ್ಕೆ ಹೆಚ್ಚು ಒತ್ತು ಕೊಡಬೇಕು. ನಾವು ಆದಷ್ಟು ಕಲಿತಷ್ಟು ನಾವು ಇಡೀ ನಮ್ಮ ಮನೆಯವರಿಗೂ ಕೂಡ ಅದು ಸಹಾಯಕಾರಿ ಆಗುತ್ತೆ ಅಂತ ಹೇಳ್ತೀನಿ. ನನ್ನ ಎಲ್ಲ ಪ್ರೀತಿಯ ಮಹಿಳಾ ಮಣಿಗಳಿಗೂ ಕೂಡ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ನಮಸ್ಕಾರ. ನನ್ನ ಹೆಸರು ಸ್ಮಿತಾ ಅಂತೇಳಿ. ಹೆಣ್ಣು ಅಂದ್ರೆ ಅವಳೇ ಒಂದು ಶಕ್ತಿ. ಅವಳು ಸಮಾಜವನ್ನು ಬದಲಾಯಿಸುವ ಶಕ್ತಿಯಾಗಿದ್ದಾಳೆ. ಅವಳಿಗೆ ಬೇಕಾಗಿರುವ ಆಯುಧವೇ ವಿದ್ಯೆ ಅಂತ ಹೇಳ್ಬೋದು. ಹೆಣ್ಣಿಗೆ ಜೀವನ ನೀಡೋದಾಗಿರ್ಬೋದು, ಸಂಸಾರವನ್ನು ಸಾಗಿಸುವ, ಪ್ರೀತಿ ನೀಡುವ ಅದ್ಭುತ ಶಕ್ತಿಯನ್ನು ಹೆಣ್ಣು ಹೊಂದಿದ್ದಾಳೆ. ಮತ್ತೆ ಹೆಣ್ಣು ಸಹೋದರಿಯಾಗಿ, ಹೆಂಡತಿಯಾಗಿ, ಮತ್ತೆ ಸಂಸಾರವನ್ನು ಸಾಗಿಸಲು ಅವಳು ತಾಯಿಯಾಗಿ, ಮಗಳಾಗಿ, ಎಲ್ಲಾ ರೀತಿಯಲ್ಲೂ ಅವಳು ಪಾತ್ರವನ್ನು ನಿಭಾಯಿಸುವ ಶಕ್ತಿ ಅಂದ್ರೆ ಹೆಣ್ಣು. ಕಷ್ಟ ಎಷ್ಟೇ ಇರಲಿ, ನೋವು ಎಷ್ಟೇ ಇರಲಿ, ತನ್ನ ಜವಾಬ್ದಾರಿಯನ್ನು ಧೈರ್ಯವಾಗಿ ಮನಸ್ಸಿನಲ್ಲಿ ನೋವು ಕಷ್ಟ ಏನೇ ಬಂದರೂ ಮುಗುಳು ನಗೆ ಬೀರುತ್ತಾ ಸಮಾಜದಲ್ಲಿ ಎಲ್ಲರೊಂದಿಗೆ ಬೆರೆಯುವವಳೆ ಹೆಣ್ಣು.
ನಾನು ಪುದಿಯ ನೆರವನ ಸ್ವಾತಿ ರಿಷಿತ್. ಮಹಿಳೆಯರು ಅಂತ ಹೇಳಿದ್ರೆ ವಿಭಿನ್ನ ಅಂತ ಹೇಳಿದ್ರೆ ನಾನು ಕೂಡ ಒಬ್ಳು ಹೆಣ್ಮಗಳಾಗಿ ತುಂಬಾ ಹೆಮ್ಮೆ ಆಗುತ್ತೆ. ತುಂಬಾ ಜನ ಹೇಳ್ತಾರೆ ಹೆಣ್ಮಕ್ಳು ಅಂತ ಹೇಳಿದ್ರೆ ತುಂಬಾ ಸೂಕ್ಷ್ಮ ಇರ್ತಾರೆ, ಮತ್ತೆ ಅವ್ರಿಗೆ ಅಷ್ಟೊಂದು ತಾಳ್ಮೆ ಇರೋದಿಲ್ಲ ಅಂತೆಲ್ಲ ಹೇಳ್ತಾರೆ. ಎಲ್ಲಾ ಹೆಣ್ಮಕ್ಳಿಗೂ ಕೂಡ ಒಂದು ಕುಟುಂಬವನ್ನ ನಿಭಾಯಿಸ್ಕೊಂಡು ಹೋಗುವಂತ ಶಕ್ತಿ ಇದೆ. ಅದೇ ರೀತಿ ಹೊರಗಡೆ ಕೂಡ ಸಮಾಜದಲ್ಲಿ ಹೋಗಿ ಎಲ್ಲರ ಜೊತೆ ಬೆರೆತು ಕೆಲಸಗಳನ್ನ ಮಾಡ್ತಾರೆ. ನಾನು ಚೊಕ್ಕಡೆ ವಾಣಿ ವೆಂಕಟೇಶ್ ಅಂತ. ನಾನು ಒಬ್ಳು ಹೆಣ್ಣಾಗಿದ್ದಕ್ಕೆ ನಾನು ತುಂಬಾ ಹೆಮ್ಮೆ ಪಡ್ತೀನಿ. ಯಾಕಂದ್ರೆ ನಮ್ಮ ತಂದೆ ತಾಯಿಗೆ 2 ಹೆಣ್ಮಕ್ಳಿದ್ರು. ಅವರು ಕೂಡ ನಾವು ಹೆಣ್ಣು ಅಂತ ಯಾವತ್ತೂ ನಮ್ಮನ್ನ ಹಿಂದೆ ಉಳಿಸ್ಲಿಲ್ಲ. ಎಲ್ಲಾ ತರದಲ್ಲಿ ವಿದ್ಯೆ ಬುದ್ಧಿ ಎಲ್ಲವನ್ನ ಕೊಟ್ರು. ಇವತ್ತು ನಾವು ಕೂಡ ನಾವು ಆಕಾಶವಾಣಿಯಲ್ಲಿ ಒಂದು ಸುದ್ದಿ ಜೊಂಪಿಯಾಗಿ ವಾಚನ ಮಾಡೋದು ಕೂಡ ನನ್ನ ಮೊದಲ ದಿನದ ಕನಸು ಅದು. ಆ ಟೈಮಲ್ಲಿ ಕೂಡ ನಮ್ಮ ತಂದೆಯವರು ಕೂಡ ಅದಕ್ಕೆ ಸಪೋರ್ಟ್ ಮಾಡಿದ್ರು. ಒಬ್ಳು ಹೆಣ್ಣು ಮನೇಲಿ ಕುತ್ಕೊಂಡ್ರೆ ಆಗೋದಿಲ್ಲ, ಯಾವುದೇ ರೀತಿಯಲ್ಲಾದ್ರೂ ಮುಂದಕ್ಕೆ ಬರ್ತಾ ಇರ್ಬೇಕು, ಇನ್ನೂ ಬೆಳಿಬೇಕು, ಒಳ್ಳೆ ತರದಲ್ಲಿ ಒಳ್ಳೆ ಹೆಸರು ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನನ್ನ ಹೆಸರು ವಿಶಾಲಾಕ್ಷಿ ಹೆಚ್ಜೆ ಅಂತ. ವೃತ್ತಿಯಲ್ಲಿ ನಾನು ಶಿಕ್ಷಕಿ, ಶ್ರವ್ಯ ಮಾಧ್ಯಮದಲ್ಲಿ ನಿರೂಪಕಿ. ಇಂದು ಮಹಿಳಾ ಹಬ್ಬ. ಹೆಣ್ಣಾಗಿ ಹುಟ್ಟಿದ್ದಕ್ಕೆ ನಾನು ಹೆಮ್ಮೆ ಪಡ್ತೀನಿ. ನನ್ನ ಕನಸು ಅಂದರೆ ನನ್ನ ತಂದೆಯ ಕನಸು, ನಾನು ಎಂಫಿಲ್ ಮಾಡಬೇಕು, ಸಮಾಜದಲ್ಲಿ ಏನಾದರೂ ಸಾಧನೆ ಮಾಡಬೇಕು ಹಾಗೂ ಸಮಾಜ ಸೇವೆ ಮಾಡಬೇಕು ಅನ್ನೋದು ಅವರ ಕನಸಾಗಿತ್ತು. ಸಮಾಜದ ಶಿಲ್ಪಿ, ಶಿಕ್ಷಕಿ ಅನ್ನೋ ಅವರ ಮಾತು ಮತ್ತೆ ಮತ್ತೆ ನನ್ನನ್ನ ಕಾಡ್ತಾ ಇತ್ತು. ನನ್ನ ತಂದೆ DOSP ಆಗಿದ್ರು. ಕಾಕಿ ನೋಡಿ ಬೆಳೆದ ನಮಗೆ ಸ್ಟ್ರಿಕ್ಟ್ನೆಸ್, ಅಪ್ಪನ ದಿರಿಸು, ಅವರ ಡಿಸಿಪ್ಲಿನ್ ಕಂಡು ನಗುವಿಗಿಂತ ಮೊದಲು ನಮಗೆ ಮನಸ್ಸು ಸ್ಟ್ರಿಕ್ಟ್ನೆಸ್ ಅನ್ನ ಬೆಳೆಸ್ತಾ ಬಂತು. ಅದು ಇಂದಿಗೂ ಸಹ ಅವರ ಮಗಳಾಗಿ ಸಾಧನೆ ಮಾಡುವ ಹಂಬಲ ಸದಾ ಇದೆ. ಮಹಿಳೆಗೆ ಗೌರವ ನೀಡುವ ಸಂಸ್ಕೃತಿ ಸದಾ ನಮ್ಮ ನೆಲದ ಮೇಲೆ ಇರಬೇಕು. ನಾನು ಕವಿತಾ. ನಾನು ಹೆಣ್ಣು ಅನ್ನೋದಕ್ಕೆ ನನಗೆ ಬಹಳ ಹೆಮ್ಮೆ ಇದೆ. ಅದು ಕೂಡ ಅಲ್ಲ, ನನಗೆ ಹುಟ್ಟಿರೋದು ಹೆಣ್ಮಗು ಅಂತ ಬಹಳನೇ ಹೆಮ್ಮೆ ನನಗೆ. ಯಾಕೆ ಅಂತ ಕೇಳಿದ್ರೆ, ಈಗಿನ ಯುಗದಲ್ಲಿ ಹೆಣ್ಣು ಗಂಡು ಅನ್ನೋದು ಅಂಥ ಭೇದ ಭಾವಗಳು ಕಾಣೋದಿಲ್ಲ. ಎಲ್ಲರೂ ಸಮಾನ ಅಂತ ನನ್ನ ದೃಷ್ಟಿಯಲ್ಲಿ. ಯಾಕೆಂದರೆ ಗಂಡಿನ ಜೊತೆಗೆ ಹೆಣ್ಣು ಹೇಗೆ ಅವಳ ಕೆಲಸಗಳನ್ನು ಮಾಡಿಕೊಂಡು ಕುಟುಂಬವನ್ನು ಸರಿದೂಗಿಸ್ತಾ ಇದ್ದಾಳೆ ಅನ್ನೋದು ಬಹಳ ಮುಖ್ಯ. ಈಗ ನಮ್ಮ ಮನೇಲೆ ತಗೊಂಡ್ರೆ, ನಾನು ನನ್ನ ಗಂಡನಿಗೆ ಸರಿಸಮವಾಗಿ ದುಡಿತೀನಿ, ಅವರು ನನಗೆ ಸಹಕಾರ ಮಾಡ್ತಾರೆ. ಎಲ್ಲ ಕೆಲಸಗಳಲ್ಲೂ ಅವರನ್ನು ನಾನು ಕೇಳ್ತೀನಿ, ಅವರು ನನಗೆ ಸಹಕಾರ ಕೊಡ್ತಾರೆ. ಓದಿನ ವಿಷಯದಲ್ಲಿ ನಾನು ಮದುವೆ ಆದಮೇಲೆ ನನ್ನ ಡಿಗ್ರಿಯನ್ನು ಮಾಡಿಕೊಂಡೆ, ಅದಕ್ಕೆ ಬಹಳ ಸಹಕಾರ ಕೊಟ್ಟರು. ಹಾಗೆಯೇ ಪ್ರತಿಯೊಂದು ವಿಷಯದಲ್ಲೂ ಕೂಡ ಅವರು ನನಗೆ ಸಹಕಾರ ಕೊಡ್ತಾ ಇರೋದ್ರಿಂದ ನನ್ನ ಕೆಲಸಗಳಿಗೆ ಯಾವುದೂ ಅಡ್ಡಿ ಇಲ್ಲದೆ ಸರಾಗವಾಗಿ ಮಾಡ್ಕೊಂಡು ಹೋಗೋಕ್ಕೆ ಅನುಕೂಲ ಆಗ್ತಾ ಇದೆ. ಯಾಕೆಂದರೆ ಮನೆಯಲ್ಲಿ ಗಂಡ ನಮಗೆ ಸಹಕಾರ ಕೊಡದಿದ್ರೆ ಯಾವ ಕೆಲಸಗಳು ಮಾಡೋಕ್ಕೆ ನಮಗೆ ಇಂಟ್ರೆಸ್ಟ್ ಬರೋದಿಲ್ಲ. ಹಾಗೆಯೇ ನಾನು ಒಂದು ಶಿಕ್ಷಕಿಯಾಗಿ ಕೂಡ ಕೆಲಸ ಮಾಡಿದ್ದೀನಿ, ಮಾಡ್ತಾನೂ ಇದ್ದೀನಿ. ಮಕ್ಕಳಿಗೆ ಪಾಠ ಹೇಳ್ಕೊಡ್ತೀನಿ ಮನೆಯಲ್ಲಿ. ಅದರಲ್ಲಿ ಸಿಗುವಂತಹ ಖುಷಿ ಮತ್ತೊಂದಿಲ್ಲ. ಯಾಕಂದರೆ ಮಕ್ಕಳು ಓದಿ ನಮಗೆ ಆ ಉತ್ತರವನ್ನು ಕೊಡೋದು ಅಥವಾ ಅವರ ಫಲಿತಾಂಶಗಳು ಬರುವಾಗ ಅದು ಎಷ್ಟು ಒಂದು ಖುಷಿ ತರುತ್ತೆ ಅಂದರೆ ಹೇಳ್ಕೊಳ್ಳಲಿಕ್ಕೆ ಅಸಾಧ್ಯ. ಅದೊಂದಕ್ಕೆ ಸೀಮಿತ ಅಲ್ಲ, ಮನೆ ಚಟುವಟಿಕೆಗಳು, ಹೊರಗಡೆ ಪ್ರಪಂಚದಲ್ಲಿ ಏನೆಲ್ಲ ನಡೆಯುತ್ತೆ ಅಂತ ನನ್ನ ಮಗಳಿಗೆ ಅರಿವು ಮಾಡಿಸೋದು, ಹೀಗೆ ನಾನಾ ರೀತಿ ಕೆಲಸಗಳಲ್ಲಿ ನಾನು ತೊಡಕೊಳ್ತೀನಿ. ಹಾಗೆ ನನ್ನ ಮಗಳು ಕೂಡ ತೊಡಗಬೇಕು ಅನ್ನೋದೇ ನನ್ನ ಆಸೆ. ಕೋವಿಡ್ ಟೈಮಲ್ಲಿ ನಾನು ಶಿಕ್ಷಕಿಯಾಗಿ ಕೆಲಸ ಮಾಡ್ತಾ ಇದ್ದೆ. ನನ್ನ ಮಗಳನ್ನ ಮನೇಲಿ ಒಬ್ಳೇ ಬಿಟ್ಟು ಬರಬೇಕು ಅನ್ನೋದು ಬಹಳ ಕಷ್ಟಕರವಾದ ವಿಷಯ ಆಗಿತ್ತು. ಆದರೆ ನಾನು ಮಗುವನ್ನು ಮನೇಲಿ ಬಿಡಲಿಲ್ಲ, ನನ್ನ ಜೊತೆಗೇನೆ ಕರ್ಕೊಂಡೋದೆ. ಯಾಕೆ ಅಂತ ಹೇಳಿದ್ರೆ ಅವಳಿಗೂ ಗೊತ್ತಾಗಬೇಕು ಯಾವ ರೀತಿ ಅಮ್ಮ ಕಷ್ಟಪಡ್ತಾಳೆ, ಯಾವ್ಯಾವ ಕಷ್ಟಗಳನ್ನು ಅವಳು ಎದುರಿಸ್ತಾಳೆ, ಸವಾಲುಗಳು ಹೇಗೆ ಬರುತ್ತೆ ಅನ್ನೋದನ್ನು ಅವಳಿಗೂ ಅರಿವಾಗಬೇಕು. ಚಿಕ್ಕ ಮಗು ಆಗಿರ್ಬೋದು, ಆದರೆ ನಾವು ಮಕ್ಕಳಿಗೆ ಸುಖವನ್ನೇ ಕೊಟ್ಟರೆ ಮುಂದಿನ ದಿನಗಳಲ್ಲಿ ಕಷ್ಟ ಬಂದಾಗ ಹೇಗೆ ಎದುರಿಸ್ಬೇಕು ಅನ್ನೋದು ಅವ್ರಿಗೆ ಗೊತ್ತಾಗೋದಿಲ್ಲ. ನಾವು ಕಷ್ಟ ಹೇಗೆ ಬರುತ್ತೆ ಹಾಗೆಯೇ ಸುಖವೂ ಇದೆ ಅನ್ನೋದನ್ನು ಮಕ್ಕಳಿಗೆ ಅರಿವು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಯಾವುದೇ ರೀತಿಯ ಸವಾಲುಗಳು ಬಂದರೂ ಅವರು ಅದನ್ನು ಎದುರಿಸಿ ನಿಲ್ಲುತ್ತಾರೆ. ಆ ಎದುರಿಸಿ ನಿಲ್ಲುವಂತಹ ಶಕ್ತಿ ಅವರಿಗೆ ಬರಬೇಕು ಅನ್ನೋದೇ ನನ್ನ ಆಶಯ. ನಾನು ಕಾವ್ಯ ಸತೀಶ್. ನಾನು ಕೂಡ ಒಬ್ಬ ಮಹಿಳೆ ಅಂತ ಹೇಳೋದಕ್ಕೆ ಹೆಮ್ಮೆ ಪಡ್ತೇನೆ. ಇಂದು ಮಹಿಳೆ ಪ್ರತಿ ಕ್ಷೇತ್ರದಲ್ಲೂ ತನ್ನ ಛಾಪನ್ನು ಮೂಡಿಸಿದ್ದಾಳೆ. ಈ ನಿಟ್ಟಿನಲ್ಲಿ ನಾನು ಕೂಡ ವಿದ್ಯಾವಂತೆ, ಸುಸಂಸ್ಕೃತೆ, ಆಚಾರ ವಿಚಾರ ಪಾಲನೆಯಲ್ಲಿ ಮೊದಲು ಹೆಣ್ಣಾಗಿ ಹುಟ್ಟಿ ಸಂತಸ ಪಡುವೆ. ನನ್ನ ಕುಟುಂಬದ ಆರೋಗ್ಯಕ್ಕಾಗಿ ನಾನು ದಿನವೂ ರುಚಿ ರುಚಿಯಾದ ಅಡುಗೆಗಳನ್ನು ಮಾಡುತ್ತೇನೆ. ನನ್ನ ಕುಟುಂಬ ಆರೋಗ್ಯವಂತ ಕುಟುಂಬ ಎನ್ನಲು ಕಾರಣೀಭೂತಳು ನಾನು. ಕುಟುಂಬದಲ್ಲಿ ಗಂಡು ಹೆಣ್ಣಿನ ಪಾತ್ರ ಸಮಾನವಾಗಿರುತ್ತದೆ. ಹೀಗಿರುವಾಗ
ನಾನು ಜಾಬ್ ಮಾಡಲು ಹೆಮ್ಮೆ ಪಡುತ್ತೇನೆ. ಇದರಿಂದ ನನ್ನ ಕುಟುಂಬದ ನಿರ್ವಹಣೆಗೂ ಕೂಡ ಸಹಾಯವಾಗುತ್ತದೆ. ನನ್ನ ಮಕ್ಕಳ ಶಿಕ್ಷಣಕ್ಕೆ ಅನುಕೂಲವಾದ ವಾತಾವರಣವನ್ನು ಕೂಡ ಕಲ್ಪಿಸಬಹುದು. ಅವರ ಭವಿಷ್ಯ ನನ್ನ ಕನಸು. ನಾನು ಕೌಶಲ್ಯ. ನಾನು ಹೆಣ್ಣಾಗಿ ಹುಟ್ಟಿರೋದಕ್ಕೆ ಸಂತೋಷ ಪಡ್ತೀನಿ. ನಾನು ವಿದ್ಯಾಭ್ಯಾಸ ಎಲ್ಲ ಮಾಡಿಕೊಂಡು ಕೆಲಸದಲ್ಲಿ ನನ್ನ ತೊಡಸ್ಕೊಂಡ ನಂತರ ನನ್ನ ಕಾಲ ಮೇಲೆ ನಾನು ನಿಂತಿದ್ದೀನಿ ಅನ್ನೋ ಭಾವನೆ ಬಂದಿದೆ. ಹೆಣ್ಣು ಅಂದಮೇಲೆ ತವರ ಮನೆ ನೆನಪು ಎಲ್ರಿಗೂ ಇದ್ದೇ ಇರುತ್ತೆ ಅಲ್ವಾ. ಅವಳು ತನ್ನ ಮನೆಯನ್ನು ನಿರ್ವಹಿಸುವುದರ ಜೊತೆಗೆ ತವರು ಮನೆಯನ್ನು ಕೂಡ ನೆನಪಿಸ್ಕೊಂಡು ಅವ್ರಿಗೂ ಕಷ್ಟ ಸುಖಗಳಲ್ಲಿ ಸಹಾಯ ಮಾಡುತ್ತಿರುತ್ತಾಳೆ. ನನಗೆ ಅಮ್ಮನ ಪ್ರೀತಿ ಅಷ್ಟೇ ಅಲ್ಲ, ಅಮ್ಮನ ಪ್ರೀತಿಯನ್ನು ಕೊಡೋ ಅತ್ತೆ ಕೂಡ ಸಿಕ್ಕಿದ್ದಾರೆ. ಇದು ನನ್ನ ಅದೃಷ್ಟ ಅಲ್ವಾ. ಹೀಗಾಗಿ ನನ್ನ ಜವಾಬ್ದಾರಿ ಕೂಡ ಜಾಸ್ತಿ ಆಗಿದೆ. ಅಮ್ಮ ಅತ್ತೆಯ ಆರೈಕೆ ನನ್ನ ನೆಚ್ಚಿನ ಕೆಲಸ. ಇದೆಲ್ಲ ಕಾರಣಗಳಿಂದ ನಾನು ಹೆಣ್ಣು ಎನ್ನಲು ನನಗೆ ಹೆಮ್ಮೆಯಾಗುತ್ತೆ. ಮಮತಾ ಶಾಸ್ತ್ರಿ. ಮಹಿಳಾ ದಿನಾಚರಣೆ ಅನ್ನೋದು ಕೇವಲ ಮಾರ್ಚ್ 8ಕ್ಕೆ ಮಾತ್ರ ಸೀಮಿತನಾ? ಇಲ್ಲ, ಇದು ವರ್ಷದ 365 ದಿನಗಳಲ್ಲೂ ನಡೆಯುತ್ತಿರಬೇಕಾದದ್ದು ಮತ್ತು ನಡೆಯಬೇಕಾಗಿರುವ ನಿತ್ಯೋತ್ಸವ. ಈಗ ಮಹಿಳೆ ಯಾವ ಕ್ಷೇತ್ರದಲ್ಲಿ ಇಲ್ಲ ಅಂತ ಕೇಳಿದರೆ ಎಲ್ಲ ಕ್ಷೇತ್ರದಲ್ಲೂ ಇದ್ದಾಳೆ ಅಂತ ಹೇಳೋ ವಿಷಯ ನಮಗೆ ನಿಮಗೆ ಎಲ್ಲ ಗೊತ್ತಿರೋದೇ ಅಲ್ವಾ. ಇನ್ನು ನನ್ನ ಬಗ್ಗೆ ಹೇಳಬೇಕು ಅಂತ ಅಂದರೆ ನಾನು ಮತ್ತು ರೇಡಿಯೋ ಒಂಥರ ಗಳಸ್ಯ ಕಂಠಸ್ಯ ಅಂತ ಏನೋ ಹೇಳ್ತಾರಲ್ಲ ಹಾಗೆ. ಇದರಲ್ಲಿ ನಮ್ಮ ಒಂದು ಅವಿನಾಭಾವ ಸಂಬಂಧ ಇದೆ ಅಂತ ಹೇಳಿದರೆ ತಪ್ಪೇನಿಲ್ಲ. ನನ್ನ ಪ್ರಕಾರ ನಮ್ಮನ್ನು ನಾವು ಸುಧಾರಿಸ್ಕೊಳ್ಬೇಕು ಅಂತ ಹೇಳಿದರೆ ರೇಡಿಯೋದಲ್ಲಿ ಪ್ರಸಾರ ಆಗುವ ಒಂದು ಚಿಂತನ ಕೇಳಿಸ್ಕೊಳ್ಳೋದ್ರಿಂದ ಕೂಡ ಬದಲಾಗಬಹುದು. ಇನ್ನು ರೇಡಿಯೋದಲ್ಲಿ ಪ್ರಸಾರವಾಗುವ ಎಲ್ಲ ಕಾರ್ಯಕ್ರಮಗಳು ಕೂಡ ನಮಗೆ ಒಂದಲ್ಲ ಒಂದು ರೀತಿಯ ತಿಳುವಳಿಕೆಯನ್ನು ಕೊಡುತ್ತೆ ಅಲ್ವಾ. ಇನ್ನು ಮಹಿಳೆ ಬಗ್ಗೆ ಹೇಳಬೇಕು ಅಂತ ಹೇಳೋದ್ರಲ್ಲಿ ಪ್ರತಿಯೊಬ್ಬ ಯಶಸ್ವಿ ಪುರುಷನ ಹಿಂದೆ ಒಬ್ಬ ಮಹಿಳೆ ಇರ್ತಾಳೆ ಅಂತ ಹೇಳೋ ಮಾತನ್ನು ನಾವು ಕೇಳಿರ್ತೀವಿ. ಇದು ಎಷ್ಟು ನಿಜನೋ ಅದೇ ರೀತಿ ಪ್ರತಿಯೊಬ್ಬ ಯಶಸ್ವಿ ಮಹಿಳೆ ಹಿಂದೆ ಕೂಡ ಒಬ್ಬ ಪುರುಷ ಇರ್ತಾನೆ ಅಂತ ಹೇಳುವ ಮಾತು ಅಲ್ವಾ. ಇದು ನನ್ನ ಅಭಿಪ್ರಾಯ ಮಾತ್ರ ಅಲ್ಲ, ನಿಮ್ಮದು ಕೂಡ ಅಂತ ನಾನು ಅನ್ಕೋತೀನಿ. ಒಬ್ಬ ಮಹಿಳೆ ಮಗಳಾಗಿ, ಅಕ್ಕ, ತಂಗಿ, ತಾಯಿಯಾಗಿ, ಅತ್ತೆಯಾಗಿ, ಸೊಸೆಯಾಗಿ ಹೇಗೆ ತಮ್ಮ ಜವಾಬ್ದಾರಿಯನ್ನು ನಿರ್ವಹಿಸುವ ಜೊತೆಗೆ ಮನೆಯಿಂದ ಹೊರಗೆ ವೃತ್ತಿ ಕ್ಷೇತ್ರ ಆಗಿರ್ಬೋದು ಅಥವಾ ಉದ್ಯೋಗದ ಕ್ಷೇತ್ರ ಆಗಿರ್ಬೋದು ತನ್ನನ್ನು ತಾನು ತೊಡಗಿಸಿಕೊಂಡು ಜೀವನದ ನಿರ್ವಹಣೆಯನ್ನು ನಡೆಸುವ ಏಕೈಕ ಮಲ್ಟಿಟಾಸ್ಕಿಂಗ್ ಮಾಡೋಳು ಅಂತ ಹೇಳಿದರೆ ತಪ್ಪೇನಿಲ್ಲ. ಅದು ಮಹಿಳೆಗೆ ಮಾತ್ರ ಸೀಮಿತವಾಗಿದೆ. ಇದೊಂದು ಕಲೆನೇ ಅಲ್ವಾ. ಆದರೆ ಎಷ್ಟೇ ಚಾತುರ್ಯ ಪ್ರತಿಭೆ ಏನೇ ಇದ್ರೂ ಅದಕ್ಕೆ ಒಂದು ಒಳ್ಳೆ ಅವಕಾಶ ಸಿಕ್ಕಿದಾಗ ಮನೆಯಲ್ಲಿನ ಪುರುಷರು ಅಂದರೆ ಅಣ್ಣ ಆಗಿರ್ಬೋದು, ತಮ್ಮ, ಅಪ್ಪ, ಮಾವ, ಗಂಡ ಹೀಗೆ ಯಾರೇ ಆಗಿದ್ರೂ ಕೂಡ ಹೋಗೋದಕ್ಕೆ ಅವಕಾಶ ಕೊಡದೇ ಇದ್ದರೆ ಎಲ್ಲ ಪ್ರತಿಭೆ ಕೂಡ ಹೊಳೆಯಲ್ಲಿ ಹುಣಸೆ ಹಣ್ಣು ತೊಳೆದ ಹಾಗೆ ಆಗಲ್ವಾ. ಅದಕ್ಕೆ ನಾನು ಹೇಳಿದ್ದು ಪ್ರತಿಯೊಬ್ಬ ಯಶಸ್ವಿ ಹೆಣ್ಣಿನ ಹಿಂದೆ ಕೂಡ ಒಬ್ಬ ಪುರುಷನ ಅಗತ್ಯತೆ ಇದೆ ಅಂತ. ಇನ್ನು ಹೆಣ್ಣನ್ನು ಕ್ಷಮೆಯ ಧರಿತ್ರಿ ಅಂತ ಭೂಮಿಗೆ ಹೋಲಿಸಿರುವಾಗ ಎಂಥ ಸಂದಿಗ್ಧ ಪರಿಸ್ಥಿತಿ ಬಂದರೂ ಅದನ್ನು ಎದುರಿಸಿಕೊಳ್ಳುವಾಗ ಕ್ಷಮಿಸಿ ಮುಂದೆ ಹೋಗ್ತಾ ಇರುವ ಪರಿಸ್ಥಿತಿ ಈಗಿಲ್ಲ. ಮುಂಚಿನ ಕಾಲದಲ್ಲಿ ಇದು ಇತ್ತು, ಆದರೆ ಈಗ ಹಾಗಿಲ್ಲ. ಎಲ್ಲಿ ದಿಟ್ಟ ಹೆಜ್ಜೆ ಇಟ್ಟು ಮುನ್ನಡೆಯಬೇಕೋ ಮುನ್ನಡೆಯಲೇಬೇಕು, ಎಲ್ಲಿ ಹಿಮ್ಮೆಟ್ಟಿ ನಿಲ್ಲಬೇಕೋ ಅಲ್ಲಿ ಹಿಮ್ಮೆಟ್ಟಿ ನಿಲ್ಲಬೇಕು. ಈಗ ಸರ್ಕಾರ ಮಹಿಳೆಯನ್ನು ಬೆಂಬಲಿಸಿ ಅವಳ ರಕ್ಷಣೆಗಾಗಿ ಬಹಳಷ್ಟು ಕಾನೂನುಗಳನ್ನು ಕೊಟ್ಟಿದೆ. ಆದರೆ ಈಗಿನ ಕಾಲದಲ್ಲಿ ಅದನ್ನು ಎಷ್ಟೊಂದು ಜನ ದುರುಪಯೋಗ ಪಡಿಸ್ಕೊಂಡು ಹೆಣ್ಣು ಅಥವಾ ಮಹಿಳೆ ಅಂತ ಹೇಳೋ ಸ್ಥಾನಕ್ಕೆ ಕಳಂಕ ಹಚ್ತಾ ಇದ್ದಾರೆ. ನಾವು ಹಾಗೆ ಮಾಡಬಾರ್ದು. ನಾವು ನಮ್ಮ ಸಾಮರ್ಥ್ಯವನ್ನು ತೋರಿಸ್ತಾ ಸಮರ್ಥ ರಾಷ್ಟ್ರವನ್ನು ಕಟ್ಟೋ ನಿಟ್ಟಿನಲ್ಲಿ ಸಾಗುವ. ಹೆಣ್ಣು ಯಾವತ್ತೂ ಅಬಲೆಯಲ್ಲ, ಸಬಲೆ ಅಂತ ನಿರೂಪಿಸುವ ಅಂತ ಹೇಳ್ತಾ ನಿಮ್ಗೆಲ್ರಿಗೂ ಮಹಿಳಾ ದಿನದ ಶುಭಾಶಯಗಳನ್ನು ಹೇಳ್ತಾ ಇದ್ದೇನೆ. ನಮಸ್ಕಾರ. Hello beautiful ladies, this is Soni. I am an announcer at Akashvani Madikeri. I am also a dietitian who works from home. Apart from my professional expertise, I am also a daughter, a sister,
a wife, and a mother. Today I'm here to tell you why I love being a woman. Womanhood is lovely feeling wherein we are a package of strength, calmness, courage and determination. Womanhood means courage. So we are very, very strong from the day we are born to until our last breath. We are very, very strong in terms of our emotions, in terms of our work and the responsibilities. When you are a daughter, you are into a competition in between the world wherein your strengths, your abilities are being constantly compared with the other gender, are being constantly criticized or judged for your strengths in academics as well as other cultural activities and sports even. ನನ್ನ ಹೆಸರು ವಾಣಿ ಉದಯ್ ಕುಮಾರ. ಒಂದು ಹೆಣ್ಣಾಗಿ ಹುಟ್ಟಿದ ಮೇಲೆ ಏನೆಲ್ಲ ಕಷ್ಟ ಬರ್ತದೆ, ಕಷ್ಟ ಅನುಭವಿಸ್ಬೇಕು ಅಂತ ನಾನು ಅದರ ಬಗ್ಗೆ ಮಾತಾಡೋದಾದರೆ, ಈಗ ಮದುವೆಯಾಗಿ ಬಂದ ಮೇಲೆ ನನ್ನ ಗಂಡನಿಗೆ ಹೆಂಡತಿಯಾಗಿ 2 ಮಕ್ಕಳ ತಾಯಿಯಾಗಿ ನಾನು ಇದ್ದೇನೆ. ಮತ್ತು ಮನೆಯಲ್ಲಿ ಏನೂ ಕಷ್ಟ ಬಂದ್ರೂ ನಾನು ಕಷ್ಟನ ಸುಖನ ಗಂಡನ ಜೊತೆ ಸುಖ ಸಂಸಾರ ಮಾಡಿಕೊಂಡು ಇರಬೇಕು ಅಂತ ಇದ್ದೀನಿ. ನಾವು ಈಗ ಗಂಡ ಹೆಂಡತಿ ಜಗಳಾಡಿ ನಾವು ಏನಾದರೂ ಮಾಡಿಕೊಂಡ್ರೆ ನಾಳೆ ನಮ್ಮ ಮಕ್ಕಳಿಗೆ ಸಹ ಅದು ಪ್ರಾಬ್ಲಮ್ ಆಗ್ತದೆ. ಯಾಕೆ ನಾವು ಆ ಥರ ತಪ್ಪು ಮಾಡಿಕೊಂಡು ಕೆಲವರು ಡೈವರ್ಸ್ ಮಾಡ್ಕೊಳ್ತಾರೆ, ಮತ್ತು ಅದರಿಂದ ಶೋಷಣೆಗೆ ಒಳಗಾಗ್ತಾರೆ. ಅದರಿಂದ ಯಾಕೆ ನಾವು ಡೈವರ್ಸ್ ಮಾಡಿಕೊಂಡ್ರೆ ನಾಳೆ ನಮ್ಮ ಮಕ್ಕಳನ್ನ ಯಾರು ನೋಡ್ಕೊಳ್ತಾರೆ? ಮಕ್ಕಳು ನಮ್ಮಾಗೆ ಕಷ್ಟಪಡಬೇಕಾ? ಎಲ್ಲ ಕಷ್ಟನ ಎದುರಿಸ್ಕೊಂಡು ನಾವು ಬದುಕಬೇಕು. ಮಕ್ಕಳಿಗೆ ಎಜುಕೇಷನ್ ಕೊಟ್ಕೊಂಡು ಮಕ್ಕಳಿಗೆ ಅವರ ಸರಿ ದಾರಿಗೆ ತರಬೇಕು. ಅದೇ ನನ್ನದು ಉದ್ದೇಶ. ಮತ್ತು ತಾಯಿ ಮನೇಲಿ ನಾವು ಕಷ್ಟದಿಂದ ಬಂದಿರ್ತೀವಿ, ಗಂಡನ ಮನೇಲಿ ಸುಖದಿಂದ ಇರಬೇಕು ಅಂತಲೇ ಬರೋದು. ನಾನು ಸುಖದಲ್ಲಿ ಇದ್ದೀನಿ, ನನ್ನ ಗಂಡ ನನ್ನ ಮಕ್ಕಳು ಜೊತೆ ನಾನು ಸುಖ ಸಂಸಾರ ಮಾಡ್ಕೊಂಡಿದ್ದೀನಿ. ಮತ್ತು ಮಕ್ಕಳಿಗೆ ಎಜುಕೇಷನ್ ಕಡೆ ನಾನು ತುಂಬ ಗಮನ ಕೊಡ್ತೀನಿ. ಮಕ್ಕಳಿಗೆ ಓದೋದೆಲ್ಲ ಆಗಲಿ ಸಮಯ ಕೊಡ್ತೀನಿ, ಗಂಡನ ಆರೋಗ್ಯ ವಿಚಾರ ಮಾಡ್ಕೊಳ್ತೀನಿ. ಮತ್ತು ಪುರ್ಸತ್ತಿದ್ದಾಗ ನಮ್ಮ ಮನೆ ತೋಟ ಎಲ್ಲ ನಾನು ನೋಡ್ಕೊಳ್ತೀನಿ, ಹೂ ತೋಟವನ್ನು ನೋಡ್ಕೊಳ್ತೀನಿ. ಮತ್ತು ಸ್ವಲ್ಪ ಫ್ರೀ ಇದ್ದಾಗ ಟೈಲರಿಂಗ್ ವೃತ್ತಿಯನ್ನು ಕೂಡ ಮಾಡ್ತೀನಿ. ಮತ್ತು ಅದರಿಂದ ನಾನು ತುಂಬ ಸಮಯವನ್ನು ಕಳೀತೀನಿ. ಇಂದು ಮಾರ್ಚ್ 8 ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ. ನಮ್ಮೆಲ್ಲ ಪ್ರೀತಿಯ ಶ್ರೋತೃಗಳಿಗೆ, ಗೆಳತಿಯರಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನದ ಹಾರ್ದಿಕ ಶುಭಾಶಯಗಳು. ಮಹಿಳೆ ಅಂದಾಗ ನನ್ನ ಅಭಿಪ್ರಾಯದಲ್ಲಿ ಒಂದು ಶಕ್ತಿ, ಪ್ರಕೃತಿ ಮಾತೆಯ ಸ್ವರೂಪ. ಎಂತಹ ಕಠಿಣ ಕೆಲಸವನ್ನಾದರೂ ಮಾಡಬಲ್ಲ, ಸ್ಫೂರ್ತಿ ತುಂಬಬಲ್ಲಂತಹ, ಮಾದರಿಯಾಗಬಲ್ಲಂತಹ ಒಂದು ಶಕ್ತಿ ಎಂದರೆ ಅದು ಮಹಿಳೆ. ಪುರುಷ ಸಮಾನಳಾಗಿ ದುಡಿಯುತ್ತಿರುವಂತಹ ಮಹಿಳೆಯ ಶ್ರಮವನ್ನು ಪ್ರತಿಯೊಬ್ಬರೂ ಅಭಿನಂದಿಸಿದರೆ ಈ ಸಂಭ್ರಮದ ದಿನಕ್ಕೊಂದು ಅರ್ಥ. ಸತ್ವಾನುರೂಪಾ ಸರ್ವಸ್ಯ ಶ್ರದ್ಧಾ ಭವತಿ ಭಾರತ ಶ್ರದ್ಧಾಮಯೋಯಂ ಪುರುಷೋಯೋ ಯಚ್ಛಾತ್ ಸ ಏವ ಸಹ. ಇದರ ಅರ್ಥವನ್ನ ಹೀಗೆ ಸಂಗ್ರಹಿಸಬಹುದು. ಎಲ್ಲರ ಶ್ರದ್ಧೆ ಅವರವರ ಪ್ರಕೃತಿ ಸ್ವಭಾವಾನುಸಾರವಾಗಿರುತ್ತದೆ. ಶ್ರದ್ಧಾವಂತನಾದವನು ಅವನವನ ಶ್ರದ್ಧೆಯಂತೆಯೇ ರೂಪು ತಳೆಯುವನು. ಅಂದರೆ ಮನುಷ್ಯನ ಆಸಕ್ತಿಯು ಅವನ ಸ್ವಭಾವಾನುಸಾರವಾಗಿ ಇರುತ್ತದೆ. ಇದೇ ಅವನ ತತ್ವ. ಇದಕ್ಕನುಗುಣವಾಗಿಯೇ ಅವನು ತನ್ನ ಮಿತ್ರರನ್ನು, ಗುರುಗಳನ್ನು, ದೇವಿ ದೇವತೆಯರನ್ನು ಆರಿಸಿಕೊಳ್ಳುತ್ತಾನೆ. ಸಮಾನಶೀಲಂ ವ್ಯಸನೇಶು ಸಖ್ಯಂ ಬಾಲಸ್ತಾವತ್ ಬಾಲಸಕ್ತಾ ಇತ್ಯಾದಿ ಉಲ್ಲೇಖಗಳನ್ನು ನಾವು ನೆನಪಿಸಿಕೊಳ್ಳಬಹುದು. ಸತ್ವಾನುರೂಪವಾಗಿಯೇ ವ್ಯಕ್ತಿ ತನ್ನ ಶ್ರದ್ಧೆ ಮತ್ತು ಭಕ್ತಿಗಳನ್ನು ಅಭಿವ್ಯಕ್ತಪಡಿಸುತ್ತಾನೆ. ಇದೊಂದು ಸರಳ ಮನೋವೈಜ್ಞಾನಿಕ ಪ್ರಕ್ರಿಯೆ. ವ್ಯಕ್ತಿಯ ಶ್ರದ್ಧೆಯನ್ನು ಆಧರಿಸಿಯೇ ಅವನ ವ್ಯಕ್ತಿತ್ವ ರೂಪುದಾಳುತ್ತದೆ. ಭಾವದಂತೆ ಸಿದ್ಧಿ. ರಾಮಕೃಷ್ಣ ಪರಮಹಂಸರು ಹೇಳ್ತಾರೆ, ಈಗ ಮನುಷ್ಯನಾಗಿ ಹುಟ್ಟಿದ್ದೀವಿ, ನಾವು ಭೂಲೋಕಕ್ಕೆ ಬಂದಿದ್ದೀವಿ, ಅದು ದೇವರ ಪ್ರಸಾದ, ಅದು ಸೃಷ್ಟಿಯ ನಿಯಮ. ಕಷ್ಟ ಸುಖದ ಹಾದಿಯನ್ನ ತುಳಿದು ಸಂಧ್ಯಾಕಾಲದಲ್ಲಿ ಕಾಲ ಕಳೆಯುತ್ತಿರುವಂತಹ ಹಿರಿಯ ಜೀವ ಚೂಡಾರತ್ನಮ್ಮ. ಮನುಷ್ಯ ಜನ್ಮಗಳು ನಾವು ಹುಟ್ಟೋದು ಅಂದ್ರೇನು ಅದು ಸೃಷ್ಟಿ ನಿಯಮ, ಭಗವಂತ ನಿಯಮನೇ. ಸೃಷ್ಟಿ ಆಗ್ಬೇಕಲ್ಲ, ಹುಟ್ಟಲಿಲ್ಲ ಅದಿರುತ್ತೆ. ಆ ಭೂಮಿಗೆ ಬಂದ ಮೇಲೆ ನಾವು ಇಲ್ಲಿ ನಮ್ದೊಂದು ಚಾಪು ಅಂದರೆ ಒಂದು ಗುರುತು ಏನಾದ್ರು ಬಿಟ್ಟು ಹೋಗ್ಬೇಕಂತೆ.
ನಾವು ಹೋದರೂ ನಮ್ಮ ಉಸಿರು ನಿಂತೋದ್ರೂ ನಾವಿಲ್ಲ, ನಮ್ಮದು ಬೂದಿ ಆಗಿಬಿಟ್ಟಿದೆ. ಆದರೆ ನಮ್ಮದೊಂದು ಗುರುತಿರ್ಬೇಕಿಲ್ಲಿ ಇಂಥವರಿದ್ದರು ಅಂತ. ಈಗ ಅವರೆಲ್ಲ ಅದಕ್ಕೆ ತಾನೇ ಗುರುತು ಬಿಟ್ಟು ಹೋಗಿದ್ದಾರೆ. ಅವರೇನು ಆಸ್ತಿ ಮಾಡಿರಲಿಲ್ಲ. ರಾಮಕೃಷ್ಣ ಪರಮಹಂಸರು ಗುಡಿಸ್ಲಲ್ಲಿದ್ದದ್ದು ಪೂಜಾರಿ ಪಾಪ ಅಲ್ವಾ. ಯಾವ ಮಲ್ಟಿ ಫ್ಲೋರ್ ಬಿಲ್ಡಿಂಗ್ಲಿದ್ರಾ, ಇಲ್ಲ ಆಸ್ತಿ ಇಲ್ಲ ಹಣ ಇಲ್ಲ, ತಾಯಿ ತಂದೆ ಇಲ್ಲ. ನೋಡಿ ಈ ಥರ ಅಂಥವ್ರು ಇವತ್ತು ಇಡೀ ವಿಶ್ವಕ್ಕೆ ಗೊತ್ತು ಅಂತಂದರೆ ನೋಡಿ ಅವರ ಸಾಧನೆ ಯಾವ ಥರ ಇತ್ತು ಅಲ್ವೇ. ಆ ಚಾಪ್ ಬಿಟ್ಟು ಹೋಗಿದ್ದಾರೆ, ಅದು ಬಿಟ್ಟು ಹೋಗಿರೋಂತಾನೆ ಎಲ್ಲರಿಗೂ ಗೊತ್ತಾಗಿರೋದು. ಹಾಗೆ ಮನುಷ್ಯನಾಗಿ ಹುಟ್ಟು ಬಂದ ಮೇಲೆ ನಮ್ಮದೊಂದು ಮುದ್ರೆನ ಇಲ್ಲಿ ಒತ್ತುಬಿಟ್ಟು ಹೊರಟೋಬೇಕು. ಬರೀ ತಿನ್ಕೊಂಡು ಮುರತ್ತು ಅದಲ್ಲ. ಮುಚ್ಚುಮರೆಯಿಲ್ಲದೆ ನಿನ್ನ ಮುಂದೆಲ್ಲವನು ಬಿಚ್ಚಿಡುವೆ ಓ ಗುರುವೆ ಅಂತರಾತ್ಮ. ಶ್ರವ್ಯ ಮಾಧ್ಯಮವಾದ ಆಕಾಶವಾಣಿಗೆ ತಿದ್ದಿ ತೀಡುವ ಮಾರ್ಗದರ್ಶಕನೆಂದು ಪರಿಗಣಿಸಿ ಗುರುವಿನ ಸ್ಥಾನವನ್ನು ನೀಡಿ ವಿಧೇಯತೆಯಿಂದ ಪ್ರೀತಿ ಗೌರವಗಳೊಂದಿಗೆ ವಿಭಿನ್ನ ಹಾಗೂ ಸುಮಧುರ ಮೃದು ಧ್ವನಿ ಹೊಂದಿರುವ ನಿರೂಪಕಿಯರು, ವಾರ್ತಾವಾಚಕಿಯರು, ಸಾರ್ವಜನಿಕ ಕ್ಷೇತ್ರದ ಮಹಿಳಾ ಅಧಿಕಾರಿಗಳು, ಪುಟ್ಟ ಮಕ್ಕಳ ಆರೈಕೆಯಲ್ಲಿ ತೊಡಗಿರುವಂತಹ ವಿದ್ಯಾವಂತ ಗೃಹಿಣಿಯರು ಅಲ್ಲದೆ ನೂರಾರು ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸಿ ಸವಾಲುಗಳಾಗಿ ಕಂಡು ದಿಟ್ಟತನದಿಂದ ಎದುರಿಸಿ ಸಂಧ್ಯಾ ಕಾಲದಲ್ಲಿ ನೆನಪಿನ ಒಡಲಿನೊಂದಿಗೆ ಪ್ರತಿ ಕ್ಷಣವನ್ನು ಕಳೆಯುತ್ತಾ ನೆಮ್ಮದಿ ಕಂಡಿರುವ ಹಿರಿಯ ಜೀವದ ಅಭಿಪ್ರಾಯ ಕಿರಿಯರಿಗೆ ಕಿವಿ ಮಾತಾದ ಮಾತೆಗೆ ನಾಂತರಂಗದ ಸತ್ವಾನುರೂಪರಂಗದ ಸ್ಫೂರ್ತಿಯಾಗಬಲ್ಲ ಸುಂದರ ನುಡಿಗಳ ಪ್ರಕಾರ ಶಿಕ್ಷಕಿಯಾಗಿ, ವೈದ್ಯೆಯಾಗಿ, ನ್ಯಾಯಾಧೀಶೆಯಾಗಿ, ಆರಕ್ಷಕಿಯಾಗಿ, ಉದ್ಯಮಿಯಾಗಿ, ವಕೀಲೆಯಾಗಿ, ಟೈಲರ್, ಡ್ರೈವರ್, ನಿರ್ವಾಹಕಿ, ದಾದಿಯಾಗಿ ಅವಳು ಸೇವೆ ಸಲ್ಲಿಸದ ಕ್ಷೇತ್ರವೇ ಇಲ್ಲ. ಯಾವುದಿದೆ ಎಂಬ ಪ್ರಶ್ನೆಗೆ ಉತ್ತರ ಇಲ್ಲ. ರಾಷ್ಟ್ರದ ಪ್ರಧಾನಮಂತ್ರಿ, ರಾಷ್ಟ್ರಪತಿ, ಸಚಿವರು, ಮಂತ್ರಿಗಳು, ರಾಜಕೀಯ, ಸಾಮಾಜಿಕ, ಆರ್ಥಿಕ, ಕ್ರೀಡಾ ಕ್ಷೇತ್ರ ಹೀಗೆ ವಿವಿಧ ಕ್ಷೇತ್ರಗಳಲ್ಲಿ ತನ್ನದೇ ಛಾಪನ್ನು ಮೂಡಿಸುತ್ತಿರುವುದು ಸಂವಿಧಾನಾತ್ಮಕ ವ್ಯಾಪ್ತಿಯಲ್ಲಿ ಎಂಬುದು ವಿಶ್ವಾಸಾರ್ಹ. ಭಾರತ ಸಂವಿಧಾನ ಕರ್ತೃ ಡಾಕ್ಟರ್ BR ಅಂಬೇಡ್ಕರ್ ಅವರ ಕನಸು ಮಹಿಳೆಯರು ರಾಜಕೀಯ ಕ್ಷೇತ್ರದಲ್ಲಿ ಸೇವೆಗೆ ಬರಬೇಕು ಎಂಬುದು. ಇದರನ್ವಯ ಇಂದು ಎಲ್ಲ ಕ್ಷೇತ್ರದಲ್ಲಿ ತನ್ನದೇ ಆದ ಛಾಪು ಮೂಡಿಸುತ್ತಿರುವುದು ಸಮಾಜದ ಬೆಳಕು. ಅವಳು ಸತ್ವಭರಿತ ಆಹಾರದಿಂದ ಉತ್ತಮ ಆರೋಗ್ಯ ಹೇಗೋ ಹಾಗೆಯೇ ಮೌಲ್ಯಯುತ ಶಿಕ್ಷಣದಿಂದ ಸಾಧನೆ ಸಾಧ್ಯ ಎಂಬುದು ಅರಿವಿಗೆ ಬರುತ್ತದೆ. ತನ್ನ ಜೀವನದ ಹಾದಿಯನ್ನು ತಾನು ಕಂಡುಕೊಳ್ಳುವ ನಿಟ್ಟಿನಲ್ಲಿ ಎಂಥ ಕಠಿಣ ಕೆಲಸಗಳನ್ನು ಸವಾಲಾಗಿ ಸ್ವೀಕರಿಸಿ ಸಂಪಾದನೆಯ ಮಾರ್ಗವಾಗಿ ಮಾಡಿಕೊಂಡ ರೀತಿ ಪ್ರಕೃತಿದತ್ತವಾಗಿ ಬಂದಿರುವ ಕೌಶಲ್ಯ ಅಂದರೆ ಸ್ಕಿಲ್. ಪ್ರಕೃತಿಯೇ ಜೀವಾಳ, ಪರಿವರ್ತನೆಯೇ ಬದುಕು. ಸರ್ಕಾರದಿಂದ ನೀಡುತ್ತಿರುವ ಸಾಲ ಸೌಲಭ್ಯಗಳನ್ನು ಬಳಸಿಕೊಂಡು ತನ್ನಲ್ಲಿರುವ ಕೌಶಲ್ಯವನ್ನು ಕಂಡುಕೊಂಡು ಸಾರ್ಥಕವಾಗಿ ಬದುಕನ್ನು ಸಾಗಿಸುತ್ತಿರುವ ಹಲವು ವನಿತೆಯರು ನಮ್ಮ ನಡುವೆ ಇದ್ದಾರೆಂದರೆ ನಾವು ಕಲಿಕಾ ಶಿಕ್ಷಣದ ಅಂತರಂಗವನ್ನು ಕಂಡು ಪ್ರತಿಕ್ಷಣ ನಮ್ಮ ಬದುಕನ್ನು ಹಸನು ಮಾಡಿಕೊಳ್ಳುತ್ತಾ ಸಾಗುವುದೇ ನಿಜವಾದ ಬದುಕು. ಸ್ವಾಭಿಮಾನದ ದುಡಿಮೆ, ಸಂಕಲ್ಪದ ಸಾಧನೆ, ಸತ್ವಪೂರ್ಣ ಭಾವನೆ, ವನಿತಾಂತರಂಗ, ಸತ್ವಾನುರೂಪರಂಗ. ಎಲ್ಲ ಮಹಿಳೆಯರಿಗೆ ಮಾರ್ಚ್ 8 ವಿಶ್ವ ಮಹಿಳಾ ದಿನದ ಹಾರ್ದಿಕ ಶುಭಾಶಯಗಳು. ಇದುವರೆಗೆ ಮಾರ್ಚ್ 8 ವಿಶ್ವ ಮಹಿಳಾ ದಿನದ ಆಚರಣೆಯ ಸಂದರ್ಭ ವಿಶೇಷ ರೂಪಕ ವನಿತಾಂತರಂಗ ಸತ್ವಾನುರೂಪರಂಗ ಪ್ರಸಾರವಾಯಿತು. ರಚನೆ ಎಂ ಶಕುಂತಲಾ. ಪ್ರಸ್ತುತಿ ಮತ್ತು ಸಂಕಲನ ವಿದ್ಯಾರಾವ್ KL. ಸಹ ನಿರೂಪಣೆ ಉಮೇಶ್ DM. ನೆರವು ಕವಿತಾ ಹಾಗೂ ಗಾನಶ್ರೀ. ನಿರ್ವಹಣೆ PM ಜಗದೀಶ್. ಈ ಕಾರ್ಯಕ್ರಮ ಆಕಾಶವಾಣಿ ಮಡಿಕೇರಿ ಕೇಂದ್ರದಿಂದ ಮೂಡಿಬಂತು.